ಎಲ್ಲರಿಗೂ ನಮಸ್ತೆ. ನೋಡಿ, ಯೂಟ್ಯೂಬಲ್ಲಿ ಯಾವುದೇ ಸಿಲೆಬಸ್ ಪಾಠ ಮಾಡಿದ್ರು ಅದ್ರ PDF ನೋಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಇದುವರೆಗೂ ನಾನು ಯಾವ ವಿಡಿಯೋನು ಲಾಕ್ ಮಾಡಿಲ್ಲ, ಮುಂದೆನೂ ಲಾಕ್ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ಯಾರು ಮೆಂಬರ್ಶಿಪ್ ಫೀಸ್ನ ಪೇ ಮಾಡೋ ಅಗತ್ಯ ಇಲ್ಲ. ಸುಮಾರು ಜನ ಏನು ಮಾಡ್ತಾ ಇದ್ದೀರಾ ಅಂದರೆ, ಪ್ರತಿ ತಿಂಗಳು ಮೆಂಬರ್ಶಿಪ್ ಫೀಸ್ನ ಪೇ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ. ಇದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ನೀವು ₹100 ಪೇ ಮಾಡಿದ್ರೆ ಅದರಲ್ಲಿ 50% ಯೂಟ್ಯೂಬ್ಗೆ ಹೋಗುತ್ತೆ. ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ, ನಿಮ್ಮೂರಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಗೂ, ಅದರಲ್ಲೂ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ಬುಕ್ನ ಡೊನೇಟ್ ಮಾಡಿ. ಅಥವಾ ಆಗಲಿಲ್ಲ, ನೀವು ಸಿಟಿಲಿದ್ದೀರಾ ಅಥವಾ ಬೇರೆ ಕಡೆ ಇದ್ದೀರಾ ಅಂದರೆ ಮಂಡ್ಯಗೌಡ ಫೌಂಡೇಶನ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮದು ಟೀಚಿಂಗ್ ಕ್ವಾಲಿಟಿನ ಅಪ್ಗ್ರೇಡ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಬುಕ್ನ ಡೊನೇಟ್ ಮಾಡ್ತೀವಿ. ಈ ರೀತಿ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಥವಾ ಡೊನೇಟ್ ಮಾಡ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 12 ಅನಾಲಜಿ, ಈ ಚಾಪ್ಟರ್ ಮೇಲೆ ಒಂದು 100 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೆ. ನೋಡಿ, ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ನ ಶುರು ಮಾಡೋಕೆ ಮುಂಚೆನೆ ಫಸ್ಟ್ ನೀವು ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗಿರಬೇಕು, ಜನರಲ್ ನಾಲೆಜ್ ಕಂಪ್ಲೀಟ್ ಆಗಿರಬೇಕು, ಅದಾದಮೇಲೆ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿರಬೇಕು. ಅದಾದಮೇಲೆ ಆ 3 ಸಬ್ಜೆಕ್ಟು ಕಂಪ್ಲೀಟ್ ಆದಮೇಲೆ ನೀವು ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ನ ಶುರು ಮಾಡಿ. ಯಾಕಂದರೆ ಇದರಲ್ಲಿ ಜನರಲ್ ನಾಲೆಜ್ ಮೇಲೆ ಕ್ವಶನ್ ಕೊಡ್ತಾನೆ, ಮತ್ತು ಮ್ಯಾಥಮೆಟಿಕ್ಸ್ ನಂಬರು ಅದ್ರ ಮೇಲೊಂದು ಕ್ವಶನ್ ಕೊಡ್ತಾನೆ. ಒಂದಲ್ಲ, ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಅದಾದಮೇಲೆ ಲ್ಯಾಂಗ್ವೇಜ್ ಮೇಲೆಲ್ಲ ಬರುತ್ತೆ. ಆಯಿತಾ? ಇಲ್ಲಿ ನೋಡಿ, ಈ ಚಾಪ್ಟ್ರಲ್ಲಿ ಅನಾಲಜಿ ಅಂದರೆ ಸಿಮಿಲಾರಿಟಿ ಅಂತ ಅರ್ಥ, ಅಥವಾ ಕನ್ನಡದಲ್ಲಿ ಹೋಲಿಕೆ ಅಂತ ಅರ್ಥ. ಇಲ್ಲಿ ಯಾವ್ದಾರು ಒಂದೆರಡು ನಂಬರ್ ಕೊಡ್ಬೋದು, ಅಥವಾ ಆಲ್ಫಾಬೆಟ್ ಕೊಡ್ಬೋದು, ಅಥವಾ ಆಲ್ಫಾ ನ್ಯೂಮರಿಕ್ ಕೊಡ್ಬೋದು, ಅಥವಾ ಜನರಲ್ ನಾಲೆಜ್ ಯಾವ್ದಾರು ಕ್ವಶನ್ ಬರ್ಬೋದು. ಆಯಿತಾ? ಜನರಲ್ ನಾಲೆಜ್ ಏನು ಬೇಕಾದ್ರೂ ಬರ್ಬೋದು. ಕ್ಯಾಪಿಟಲ್ ಸಿಟಿ, ಕಂಟ್ರಿ, ಸ್ಟೇಟು, ಲ್ಯಾಂಗ್ವೇಜು, ಅಥವಾ ಕಂಟ್ರಿ, ಕರೆನ್ಸಿ, ಈ ಥರ ಯಾವ್ದು ಬೇಕಾದ್ರೂ ಬರ್ಬೋದು. ಅದಾದಮೇಲೆ ಲ್ಯಾಂಗ್ವೇಜ್ ಇದೆ. ಲ್ಯಾಂಗ್ವೇಜ್ ಅಂದರೆ ಗ್ರಾಮರ್ನಲ್ಲಿ ಆಂಟನಮ್ಸ್, ಸಿನಾನಮ್ಸ್ ಅಂತ ಬರುತ್ತೆ. ಅಂದರೆ ಸಿಮಿಲರ್ ವರ್ಡ್ಸು ಅಥವಾ ಆಪೋಸಿಟ್ ವರ್ಡ್ಸ್, ಇದರಲ್ಲೆಲ್ಲ ಈ ಥರ ಏನು ಬೇಕಾದ್ರೂ ಕೊಡ್ಬೋದು. ಅವನು ಏನು ಬೇಕಾದ್ರೂ 2 ವರ್ಡ್ನ ಕೊಟ್ಬಿಟ್ಟು, ಆಯಿತಾ, ಅದ್ರ ಸಿಮಿಲಾರಿಟಿ ನೋಡಿಕೊಂಡು ಇನ್ನೊಂದು ಸಿಮಿಲಾರಿಟಿ ಫೈಂಡ್ ಔಟ್ ಮಾಡಬೇಕು. ಆ ರೀತಿ ಕ್ವಶನ್ ಇರುತ್ತೆ. ಆಯಿತಾ? ಅದರಿಂದ ಪ್ರತಿಯೊಬ್ಬರು ಏನು ಮಾಡಿ, ಇಂಟೆಲಿಜೆನ್ಸ್ನ ಶುರು ಮಾಡೋಕ್ಕೆ ಮುಂಚೆನೆ ನೀವು ಮ್ಯಾಥ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಜನರಲ್ ನಾಲೆಜ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದಾದಮೇಲೆ ಲ್ಯಾಂಗ್ವೇಜ್ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಕೈ ಹಾಕಿ. ಇಲ್ಲ ಅಂದರೆ ಸುಮ್ಮನೆ ಇದಾಗುತ್ತೆ, ತಲೆ ಕೆರ್ಕೊಂಡು ಕೂತ್ಕೋಬೇಕಾಗುತ್ತೆ, ತುಂಬ ಕಷ್ಟ ಅನಿಸುತ್ತೆ, ಡಿಫಿಕಲ್ಟ್ ಅನಿಸುತ್ತೆ. ಅವೆಲ್ಲ ಕಲ್ತಿದ್ರೆ ಇದೆಲ್ಲ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಅನಾಲಜಿಲಿ, ಆಯಿತಾ, ಬಾಂಗ್ಲಾದೇಶ್ ಢಾಕಾ ಅಂತ ಕೊಟ್ಟಿದ್ದಾನೆ. ಬಾಂಗ್ಲಾದೇಶ್ ಢಾಕಾ ಅಂತ ಕೊಟ್ಬಿಟ್ಟು ಟೋಕಿಯೋ ಅಂತ ಕೊಟ್ಬಿಟ್ಟು ಅದ್ರ ಆಪ್ಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಅದಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ, ಎಲ್ಲ ದೇಶದ ಹೆಸರು ಮತ್ತು ಅದ್ರ ಕ್ಯಾಪಿಟಲ್ ಸಿಟಿ ಗೊತ್ತಿರಬೇಕು. ಆಯಿತಾ? ಎಲ್ಲ ದೇಶಗಳ ಹೆಸರು ಮತ್ತು ರಾಜಧಾನಿ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಆಯಿತಾ? ಟೋಕಿಯೋ ಯಾವುದ್ರ ರಾಜಧಾನಿ? ಟೋಕಿಯೋ ಜಪಾನ್ ರಾಜಧಾನಿ. ಆಯಿತಾ? ಟೋಕಿಯೋ ಜಪಾನ್ ರಾಜಧಾನಿ. ಇದೆಲ್ಲ ಕನ್ನಡದಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವೆಲ್ಲ 5ನೇ ಕ್ಲಾಸ್ ಮಕ್ಕಳು, ಇದೆಲ್ಲ ಅರ್ಥ ಆಗುತ್ತೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕನ್ನಡದಲ್ಲಿ ಬರೆಯೋ ಅಗತ್ಯ ಇಲ್ಲ. ಅದರಿಂದ ಎಲ್ಲ ಪ್ರತಿಯೊಂದು ಇಂಗ್ಲೀಷಲ್ಲೇ ಸಾಲ್ವ್ ಮಾಡ್ತೀನಿ. ಇದನ್ನು ಟೋಕಿಯೋ ರಾಜಧಾನಿ ಅಲ್ಲಲ್ಲ, ಜಪಾನ್ ರಾಜಧಾನಿ ಟೋಕಿಯೋ. ಆಯಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಜಪಾನ್ದು ರಾಜಧಾನಿ ಟೋಕಿಯೋ. ಈ ರಿಲೇಷನ್ ಕೊಟ್ಟಿದ್ರೆ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಇದೆ. ನೋಡಿ, ಕನ್ನಡ ಮೀಡಿಯಂ ಮಕ್ಕಳು ಅಲ್ಲಿ ಪಕ್ಕನೇ ಇದೆ ನಿಮಗೆ. ಕನ್ನಡ ಇಂಗ್ಲೀಷ್ ಎರಡು ಅದರಲ್ಲೇ ಮೆನ್ಷನ್ ಮಾಡಿದೆ. ಅದರಿಂದ ನೀವೇನು ತಲೆ ಕೆಡಿಸ್ಕೊಬೇಡಿ, ಕನ್ನಡದಲ್ಲಿ ಬರೀತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಅವೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲ, ಸಾಮಾನ್ಯ ಓದಕ್ಕೆ ಬರುತ್ತೆ. ಅದು ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಇದು ಮಾಡ್ತಾ ಇರೋದು. ಆಯಿತಾ? ಕ್ವಶನ್ ನಂಬರ್ 1ಗೆ ಆನ್ಸರು ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಸ್ಮೆಲ್ಲು ಫ್ಲವರ್ ಅಂತ ಕೊಟ್ಟಿದ್ದಾನೆ. ಆಯಿತಾ? ಕನ್ನಡದಲ್ಲಿ ವಾಸನೆ ಹೂವು. ಆಯಿತಾ? ಅಂದರೆ ಫ್ಲವರ್ನ ಸ್ಮೆಲ್ ಮಾಡ್ತೀವಿ, ಹೂವಿಂದು ವಾಸನೆನ ಫೈಂಡ್ ಔಟ್ ಮಾಡ್ತೀವಿ. ಆಯಿತಾ? ಹೂವಿಂದ ಸಾಮಾನ್ಯವಾಗಿ ಪರಿಮಳ ಬರುತ್ತೆ, ಅದಕ್ಕೆ ವಾಸನೆ ಅಂತ ಕೊಟ್ಟಿದ್ದಾರೆ. ಫ್ಲವರ್ನ ನಾವು ಸ್ಮೆಲ್ ಮಾಡ್ತೀವಿ. ಅದೇ ರೀತಿ ಟೇಸ್ಟ್ ಅಂತ ಕೊಟ್ಟಿದ್ದಾನೆ. ಟೇಸ್ಟ್ ಅಂದರೆ ಯಾವುದನ್ನು ಟೇಸ್ಟ್ ಮಾಡ್ತೀವಿ? ನಾವು ಫುಡ್ಡನ್ನು ಟೇಸ್ಟ್ ಮಾಡ್ತೀವಿ. ಆಯಿತಾ? 4 ಆಪ್ಷನ್ ನೋಡಿ. ಫುಡ್ ಅಂತ ಕೊಟ್ಟಿದ್ದಾನೆ, ಕನ್ನಡದಲ್ಲಿ ಆಹಾರದ ರುಚಿ ನೋಡ್ತೀವಿ. ಆಯಿತಾ? ಕ್ವಶನ್ ನಂಬರ್ ಸೆಕೆಂಡ್ ಕ್ವಶನ್ ಏನು ಬರ್ತದೆ? ಸೆಕೆಂಡ್ ಕ್ವಶನ್ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ರ್ಯಾಬಿಟ್ಟು ಲೀಪ್ ಅಂತ ಸಿಮಿಲಾರಿಟಿ ಇದೆ. ಆಯಿತಾ? ರ್ಯಾಬಿಟ್ಟು ಲೀಪ್ ಅಂದರೆ ಜಂಪ್ ಹೊಡೆಯುತ್ತೆ. ಆಯಿತಾ? ಚಂಗ ನೆಗಿತಾ ಇರುತ್ತೆ, ಅದಕ್ಕೆ ಲೀಪ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಲಯನ್ ಯಾವ ರೀತಿ ಹೋಗುತ್ತೆ ಅಂತ ಕೇಳಿದ್ದಾನೆ. ಲಯನ್ ಯಾವ ರೀತಿ ಹೋಗುತ್ತೆ ಅದನ್ನು ಇಂಗ್ಲೀಷಲ್ಲಿ ಪ್ರಾಲ್ ಅಂತಾರೆ. ಇಂಗ್ಲೀಷಲ್ಲಿ PROWL ಪ್ರಾಲ್ ಅಂತಾರೆ. ಆಯಿತಾ? ಪ್ರಾಲ್ ಅಂದರೆ ಕನ್ನಡದಲ್ಲಿ ಬೇಟೆ ಆಡ್ಬೇಕಾದ್ರೆ ನಡ್ಕೊಂಡು ಹೋಗುತ್ತಲ್ಲ, ಬೇಟೆ ಆಡ್ಬೇಕಾದ್ರೆ ಸಿಂಹ ನಡ್ಕೊಂಡು ಹೋಗ್ತಾ ಇರುತ್ತಲ್ಲ, ಅದನ್ನು ಪ್ರಾಲ್ ಅಂತ ಕರೀತಾರೆ. ಆಯಿತಾ?
ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 3ಗೆ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಟ್ರೀ ಫಾರೆಸ್ಟ್ ಅಂತ ಸಿಮಿಲಾರಿಟಿ ಕೊಟ್ಟಿದ್ದಾನೆ ಆಯ್ತಾ. ಟ್ರೀ ಫಾರೆಸ್ಟ್ ಕನ್ನಡದಲ್ಲಿ ಮರ ಕಾಡು. ಇದನ್ನ ಯಾವ ರೀತಿ ಇದು ಮಾಡ್ಬೋದು ಅಂದರೆ ಮರಗಳೆಲ್ಲ ಸೇರಿ ಕಾಡಾಗಿದೆ, ಟ್ರೀಸ್ ಎಲ್ಲ ಸೇರಿ ಫಾರೆಸ್ಟ್ ಆಗಿದೆ, ಅಥವಾ ಫಾರೆಸ್ಟ್ ಟ್ರೀಯಿಂದ ತುಂಬಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಗ್ರಾಸ್ ಅಥವಾ ಕನ್ನಡದಲ್ಲಿ ಹುಲ್ಲು ಅಂತ ಕೊಟ್ಟಿದ್ದಾನೆ ಆಯ್ತಾ. ಗ್ರಾಸ್ ಎಲ್ಲ ಸೇರೋದ್ರೆ ಏನಾಗುತ್ತೆ? ಲಾನ್ ಆಗುತ್ತೆ, ಅಥವಾ ಲಾನ್ ಅಲ್ಲಿ ಸಾಮಾನ್ಯವಾಗಿ ಗ್ರಾಸ್ ಜಾಸ್ತಿ ಇರುತ್ತೆ ಆಯ್ತಾ. ಕನ್ನಡದಲ್ಲಿ ಏನಂತಾರೆ ಇದನ್ನ? ಹುಲ್ಲು ಹಾಸು ಆಯ್ತಾ. ಗ್ರಾಸ್ ಎಲ್ಲ ಸೇರಿ ಲಾನ್ ಆಗಿರುತ್ತೆ, ಅಥವಾ ಸಾಮಾನ್ಯವಾಗಿ ಲಾನು ಗ್ರಾಸ್ ಇಂದ ತುಂಬಿರುತ್ತೆ ಆಯ್ತಾ. ಆಪ್ಷನ್ ಏನಾಗುತ್ತೆ? ಕ್ವಶನ್ ನಂಬರ್ 4ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಆರ್ಕಿಟೆಕ್ಟ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಕನ್ನಡದಲ್ಲಿ ವಾಸ್ತುಶಿಲ್ಪಿ ಕಟ್ಟಡ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಬಿಲ್ಡಿಂಗು ಅಥವಾ ಯಾವುದೇ ಕಟ್ಟಡನ ಆರ್ಕಿಟೆಕ್ಟು ಎಕ್ಸ್ಟೀರಿಯರ್ ಪಾರ್ಟ್ನ ಡಿಸೈನ್ ಮಾಡ್ತಾರೆ ಆಯ್ತಾ. ಎಕ್ಸ್ಟೀರಿಯರ್ ಅಂದರೆ ಫ್ರಂಟ್ ಎಲಿವೇಶನ್ ಎಲ್ಲ ಇರುತ್ತಲ್ಲ, ಫ್ರಂಟ್ ಎಲ್ಲ ನೋಡೋಕ್ಕೆ ಡಿಸೈನ್ ಎಲ್ಲ ಕಾಣಿಸುತ್ತಲ್ಲ, ಅದನ್ನ ಸಾಮಾನ್ಯವಾಗಿ ಆರ್ಕಿಟೆಕ್ಟ್ ಅಥವಾ ವಾಸ್ತುಶಿಲ್ಪಿ ಡಿಸೈನ್ ಮಾಡ್ತಾರೆ ಆಯ್ತಾ. ಅದೇ ರೀತಿ ಆಯ್ತಾ, ಇಲ್ಲಿ ಈ ರೀತಿ ಸಿಮಿಲಾರಿಟಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಸ್ಕಲ್ಪ್ಚರ್ ಅಂತ ಕೊಟ್ಟಿದ್ದಾನೆ. ಸ್ಕಲ್ಪ್ಚರ್ ಏನು ಕೆಲಸ? ಶಿಲ್ಪಿದೇನು ಕೆಲಸ? ಶಿಲ್ಪಿದು ಸ್ಟ್ಯಾಚು ಮಾಡ್ತಾರೆ ಆಯ್ತಾ. ಸ್ಟ್ಯಾಚು, ಈಗ ಸ್ಟ್ಯಾಚು ಕನ್ನಡದಲ್ಲಿ ಪ್ರತಿಮೆ. ಇದೆಲ್ಲ ನೋಡಿದ್ರಲ್ಲ, ಮೈಸೂರವರೊಬ್ರು ಶಿಲ್ಪಿ ರಾಮನ ವಿಗ್ರಹ ಕೆತ್ತಿದ್ರಲ್ಲ ಆಯ್ತಾ. ಮೈಸೂರು ಅವ್ರ ಹೆಸರೇನೋ ಮರ್ತೋಗಿದೆ, ಸಾರಿ ಆಯ್ತಾ. ಮೋಸ್ಟ್ಲಿ ಒಂದೊಂದು ದಿನ ಅವ್ರ ಹೆಸರು ಬರ್ಬೋದು ಜನರಲ್ ನಾಲೆಡ್ಜಲ್ಲಿ ಆಯ್ತಾ. ಮರ್ತೋಗಿದೆ, ನೆನಪಿತ್ತು ಮರ್ತೋಗಿದೆ ಆಯ್ತಾ. ಸ್ಟ್ಯಾಚು ಮಾಡೋರ್ನ ಸ್ಕಲ್ಪ್ಚರ್ ಅಂತಾರೆ, ಪ್ರತಿಮೆ ಮಾಡೋರ್ನ ಶಿಲ್ಪಿ ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಕೊಂಕಣಿ ಗೋವಾ ಅಂತ ಕೊಟ್ಟಿದ್ದಾರೆ ಆಯ್ತಾ. ಕೊಂಕಣಿ ಗೋವಾ ಅಂದ್ರೆ ಗೋವಾದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಜನ ಕೊಂಕಣಿ ಭಾಷೆನ ಮಾತಾಡ್ತಾರೆ ಆಯ್ತಾ. ಅದೇ ರೀತಿ ಡೋಗ್ರಿ ಅಂದ್ರೆ ಭಾಷೆ ಹೆಸರು. ಡೋಗ್ರಿ ಭಾಷೆನ ಎಲ್ಲಿ ಜಾಸ್ತಿ ಜನ ಮಾತಾಡ್ತಾರೆ? ಅದನ್ನ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ, JNK, ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಆಯ್ತಾ. ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಡೋಗ್ರಿ ಭಾಷೆನ ಜಾಸ್ತಿ ಜನ ಮಾತಾಡ್ತಾರೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಇದಕ್ಕೆ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಕ್ಯಾಮಲ್ ಗ್ರಂಟ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಕ್ಯಾಮಲ್ ಅಂದ್ರೆ ಒಂಟೆ, ಗ್ರಂಟ್ ಅಂದ್ರೆ ಸಾಮಾನ್ಯವಾಗಿ ಗುಟುರು ಹಾಕೋದು, ಗುಟುರು ಆಯ್ತಾ. ಇಂಗ್ಲಿಷಲ್ಲಿ ಗ್ರಂಟ್ ಅಂತಾರೆ, ಕನ್ನಡದಲ್ಲಿ ಸಾಮಾನ್ಯವಾಗಿ ಗುಟುರು, ಅದ್ರ ಸೌಂಡ್ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಡಕ್ ಅಂದ್ರೆ ಬಾತುಕೋಳಿ ಯಾವ ರೀತಿ ಸೌಂಡ್ ಮಾಡುತ್ತೆ? ಬಾತುಕೋಳಿ ಎಲ್ಲ ಮಕ್ಕಳು ಸೌಂಡ್ ಮಾಡ್ತಾರೆ ಆಯ್ತಾ. ಕ್ವಾಕ್ 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 ಅಂತ, QUACK ಕ್ವಾಕ್. ಕನ್ನಡದಲ್ಲೂ ಅದೇ ರೀತಿ ಬರೋದು ಸೌಂಡ್, ಕನ್ನಡದಲ್ಲಿ ಏನು ಡಿಫ್ರೆಂಟ್ ಆಗಿ ಬರಲ್ಲ ಆಯ್ತಾ. ಕ್ವಶನ್ ನಂಬರ್ 7ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಕಾಬ್ಲರ್ ಶೂ, ಚಮ್ಮಾರ ಶೂ ಅಂತ ಕೊಟ್ಟಿದ್ದಾರೆ. ಕಾಬ್ಲರ್ನ ಶೂಗೆ ರಿಲೇಟ್ ಮಾಡಿದ್ದಾರೆ, ಚಮ್ಮಾರನ್ನ ಶೂಗೆ ರಿಲೇಟ್ ಮಾಡಿದ್ದಾರೆ. ಆ ರೀತಿ ಮಾಡಿಬಿಟ್ಟು ಕಾರ್ಪೆಂಟರ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಬಡಗಿನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ, ಸಾಮಾನ್ಯವಾಗಿ ಶೂ ಹೊಲಿಯೋರ್ನ ಇಂಗ್ಲೀಷಲ್ಲಿ ಕಾಬ್ಲರ್ ಅಂತಾರೆ, ಕನ್ನಡದಲ್ಲಿ ಚಮ್ಮಾರ ಅಂತಾರೆ. ಕಾರ್ಪೆಂಟರ್ ಏನು ಕೆಲಸ? ಬಡಗಿದ ಏನು ಕೆಲಸ ಅಂದರೆ ಫರ್ನಿಚರ್ ಮಾಡೋದು. ಅವರು ಫರ್ನಿಚರ್ ರೆಡಿ ಮಾಡ್ತಾರೆ, ಫರ್ನಿಚರ್ನ ರೆಡಿ ಮಾಡ್ತಾರೆ. ಕನ್ನಡದಲ್ಲಿ ಪೀಠೋಪಕರಣಗಳು ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ ಆಯ್ತಾ. ನೋಡಿ, ಕಾಬ್ಲರ್ ಮತ್ತೆ ಕಾರ್ಪೆಂಟರ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆಯ್ತಾ. ಕಾಬ್ಲರ್ ಅಂದ್ರೆ ಚಮ್ಮಾರ, ಚಪ್ಪಲಿ ಹೊಲಿಯೋರು ಅಥವಾ ಶೂ ಮೇಕಿಂಗ್ ಪರ್ಸನ್ ಅಂತ ಹೇಳ್ಬೋದು ಆಯ್ತಾ. ಅಮೇರಿಕದ ಪ್ರೆಸಿಡೆಂಟ್ ಆಗಿರೋಲ್ಲ ಅಬ್ರಾಮ್ ಲಿಂಕನ್, ಅಮೇರಿಕದ ರಾಷ್ಟ್ರಾಧ್ಯಕ್ಷ ಆಗಿರೋ ಅಬ್ರಾಮ್ ಲಿಂಕನ್ ಅವ್ರ ತಂದೆ ಕಾಬ್ಲರ್ ಆಯ್ತಾ. ಚಪ್ಪಲಿ ಅಥವಾ ಶೂನ ಹೊಲಿತಾ ಇದ್ರು ಆಯ್ತಾ. ಒಂದ್ಸಲ ಏನಾಗುತ್ತೆ, ಅಬ್ರಾಮ್ ಲಿಂಕನ್ ಅಮೇರಿಕದ ಪ್ರೆಸಿಡೆಂಟ್ ಆಗ್ತಾರೆ. ಆಗ ಅಲ್ಲಿ ಆಡಳಿತ ವರ್ಗ ಇರುತ್ತೆ, ಅರಿಸ್ಟ್ರೋಕ್ರಾಟ್ ಅಂದ್ರೆ ಹಣಕಾಸು ದುಡ್ಡು ಅದೆಲ್ಲ ಜಾಸ್ತಿ ಇದ್ದು ಆಡಳಿತದಲ್ಲಿ ಇರ್ತಾರಲ್ಲ, ಮಂತ್ರಿ ತರ. ಅವ್ರೇನ್ ಮಾಡ್ತಾರೆ, ಅಬ್ರಾಮ್ ಲಿಂಕನ್ ಆಡ್ಕೊಳ್ತಾರೆ. ನಿನ್ನೆ ಮೊನ್ನೆ ಎಲ್ಲ ನೀವು ಶೂ ಹೊಲಿತಾ ಇದ್ದೆ, ಚಪ್ಪಲಿ ಹೊಲಿತಾ ಇದ್ದೆ, ಈಗ ಅಮೇರಿಕದ ಅಧ್ಯಕ್ಷ ಆಗಿದೆಯಾ, ಇನ್ನು ಮುಂದೆ ಶೂ ಹೊಲಿಯೋದು ಬಿಟ್ಬಿಡ್ತೀಯಾ ಅಂತ ಆಡ್ಕೊಳ್ತಾರೆ. ಆಗ ಅಬ್ರಾಮ್ ಲಿಂಕನ್ ಒಂದು ಸ್ವಲ್ಪನೂ ಕೋಪ ಮಾಡ್ಕೊಳ್ಳೋದಂತೆ ರಿಪ್ಲೈ ಮಾಡ್ತಾರೆ ಅಂತೆ. ಕಾಬ್ಲರ್ ಅಂದ್ರೆ ನಮ್ಮ ಶೂ ಹೊಲಿಯೋದು ನಮ್ಮ ವೃತ್ತಿ ಧರ್ಮ, ನಮ್ಮ ಮನೆಯ ಕುಲಕಸಬು, ಅದನ್ನ ಯಾವತ್ತೂ ಬಿಡಕ್ಕಾಗಲ್ಲ. ನಿಮ್ದೇನಾದ್ರೂ ಶೂ ಕಿತ್ತೋದ್ರೆ ಅಥವಾ ಏನಾರ ಡ್ಯಾಮೇಜ್ ಆಗಿರೋ ತಂದ್ಕೊಡಿ, ಹೊಲ್ದು ಬಿಟ್ಟು ರಿಪೇರಿ ಮಾಡ್ಬಿಟ್ಟು ವಾಪಸ್ ತಂದ್ಕೊಡ್ತೀನಿ ಅಂತ ಹೇಳ್ತಾರಂತೆ ಅಬ್ರಾಮ್ ಲಿಂಕನ್.
ಈ ದುರಂಕಾರಿಗಳಿರ್ತಾರಲ್ಲ, ಅರಿಸ್ಟೋಕ್ರಾಟ್, ಆ ಥರ ಕ್ವಶನ್ ಕೇಳಿರ್ತಾರ, ಅವರೆಲ್ಲ ನಾಚಿಕೆಯಿಂದ ತಲೆ ತೆಗಿಸ್ಬಿಡ್ತಾರಂತೆ. ಅವ್ರಿಗೆ ಅವ್ರ ಬಗ್ಗೆ ನಾಚಿಕೆ ಆಗುತ್ತಂತೆ, ಅಸಹ್ಯ ಅನಿಸ್ಬಿಡ್ತಂತೆ. ಆ ರೀತಿ ರಿಪ್ಲೈ ಇವರು ಅಬ್ರಾಮ್ ಲಿಂಕನ್ ಕೊಡ್ತಾರೆ, ಕೋಪ ಮಾಡ್ಕೋದಂತೆ ವಿನಯದಿಂದ ಹೇಳ್ತಾರಂತೆ. ಅಂಥ ಗ್ರೇಟೆಸ್ಟ್ ಪರ್ಸನಾಲಿಟಿ ಅಬ್ರಾಮ್ ಲಿಂಕನ್. ಆಯ್ತಾ, ನಿಮ್ಗೇನೋ ಟೈಮ್ ಏನೋ ಸಿಕ್ಕಿದ್ರೆ ಅಬ್ರಾಮ್ ಲಿಂಕನ್ದು ಆಟೋಬಯೋಗ್ರಫಿ ಓದಿ, ತುಂಬ ಚೆನ್ನಾಗಿದೆ. ಅದೇ ರೀತಿ ಕಾರ್ಪೆಂಟರ್ ನೋಡಿ. ಕಾರ್ಪೆಂಟರ್ ಅಂದರೆ ಬಡಗಿ. ಇದು ಯೇಸು ಕ್ರಿಸ್ತ, ಜೀಸಸ್ ಕ್ರೈಸ್ಟ್ ಇದಲ್ವ, ಜೀಸಸ್ ಕ್ರೈಸ್ಟ್ ಅಥವಾ ಯೇಸು ಕ್ರಿಸ್ತ, ಅವ್ರ ತಂದೆ ಕಾರ್ಪೆಂಟರ್. ಆಯ್ತಾ, ಅವ್ರ ತಂದೆ ಕಾರ್ಪೆಂಟರ್ ಆಗಿರ್ತಾರಂತೆ. ಜೀಸಸ್ ಕ್ರೈಸ್ಟ್ ದೇವಮಾನವಾಗಿರ್ತಾರೆ. ಎಲ್ಲ ಪ್ರಪಂಚದಾದ್ಯಂತ ದೇವಮಾನವ ಅಥವಾ ಡೆಮಿಗಾಡ್ ಅಂತ ಕರೀತಾರೆ, ದೇವತಾ ಮನುಷ್ಯ ಅಂತ ಕರೀತಾ ಇರ್ತಾರೆ. ಒಂದಿನ ಅವ್ರ ಊರಿಗೆ ಹೋಗ್ತಾರಂತೆ. ಅವ್ರ ಊರಿಗೆ ಹೋದಾಗ ಏನು ಮಾಡ್ತಾರಂತೆ, ಅಲ್ಲಿ ಜನಗಳು ನಿನ್ನೆ ಮೊನ್ನೆ ಎಲ್ಲ ಇವ್ರ ಅಪ್ಪನ ಜೊತೆಲಿ ಏನಾದ್ರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದ, ಇವತ್ತು ನೋಡಿದ್ರೆ ಇವನು ದೇವಮಾನವ ಆಗ್ಬಿಡ್ತಂತೆ ಅಂದ್ಬಿಟ್ಟು ಆಡ್ಕೊಳಕ್ಕೆ ಶುರು ಮಾಡ್ತಾರಂತೆ. ಅದಕ್ಕೋಸ್ಕರ ಅವರು ಜೀಸಸ್ ಕ್ರೈಸ್ಟು ಅವ್ರ ಸ್ವಂತ ಊರಿಗೆ ಹೋಗೋದನ್ನೇ ಬಿಟ್ಬಿಡ್ತಾರಂತೆ. ಜನ ಎಲ್ಲ ಈ ರೀತಿ ಎಲ್ಲ ಅವಮಾನ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮತ್ತೆ ಅವ್ರಿಗೆಲ್ಲ ಪ್ರೀತಿಯಿಂದ ಮಾತಾಡ್ಸ್ತಾರಂತೆ. ಅವ್ರೇನಾರ ಇವ್ರ ಹತ್ರ ಏನಾರು ಬಂದರೆ ಅವ್ರ ಊರು ತುಂಬ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸಿ ಕಳಿಸ್ತಾರಂತೆ. ಅಂಥ ಗ್ರೇಟೆಸ್ಟ್ ಪರ್ಸನಾಲಿಟಿ ಯಾರು, ಜೀಸಸ್ ಕ್ರೈಸ್ಟ್. ಆಯಿತಾ, ನೀವು ಏನಾರು ಗೊತ್ತಿದ್ರೆ ಈ ಥರ ಎಲ್ಲ ಗ್ರೇಟೆಸ್ಟ್ ಪರ್ಸನಾಲಿಟಿದು ಬಯೋಗ್ರಫಿ ಆಟೋಬಯೋಗ್ರಫಿನ ಸ್ಟಡಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಆಟೋಬಯೋಗ್ರಫಿ ಇಲ್ಲ, ಬಯೋಗ್ರಫಿ ಅನಿಸುತ್ತೆ, ಸ್ಟಡಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮನುಷ್ಯ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಅವರು ವಿನಯ ಜಾಸ್ತಿ ಆಗುತ್ತೆ. ಅವರೆಲ್ಲ ಶ್ರಮಿಸೋ ಗುಣ ತುಂಬ ಜಾಸ್ತಿ ಆಗುತ್ತೆ. ಇವರಿಂದ ಕಲಿಯೋದು ತುಂಬ ಬೇಕಾದಷ್ಟಿದೆ. ಆಯಿತಾ, ಒಳ್ಳೆ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಇದ್ರ ಜೊತೆಲೆಲ್ಲ ಅದನ್ನು ಕಲ್ತ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಬರುತ್ತೆ ಪಾಠ ಮಾಡೋಕ್ಕೆ, ಪಾಠ ಕೇಳೋಕ್ಕೆ. ಜೀವನದ ಬಗ್ಗೆ ಇವೆಲ್ಲ ನಮಗೆ ಏನದು ಜಾಬ್ ಬಗ್ಗೆ ರಿಲೇಟೆಡ್ ಆಗಿರೋ ಅವೆಲ್ಲ ಜೀವನದ ಬಗ್ಗೆ ರಿಲೇಟೆಡ್ ಆಗಿರುತ್ತೆ, ಲೈಫ್ ಬಗ್ಗೆ ರಿಲೇಟ್ ಆಗಿರುತ್ತೆ. ಆಯಿತಾ, ಅದರಿಂದ ಯಾರು ಇದು ಮಾಡಿ, ಪ್ರತಿಯೊಬ್ಬರು ಗ್ರೇಟೆಸ್ಟ್ ಪರ್ಸನಾಲಿಟಿದು ಬಯೋಗ್ರಫಿ ಅಥವಾ ಆಟೋಬಯೋಗ್ರಫಿನ ಓದಿ, ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಆಯಿತಾ, ಜೀವನಕ್ಕೆ ಮಾರ್ಗದರ್ಶನ ಮಾಡುತ್ತೆ, ದಾರಿ ತೋರಿಸುತ್ತೆ ನಮಗೆ. ಆಯಿತಾ, ಕ್ವಶನ್ ನಂಬರ್ 8ಗೆ ಆಪ್ಷನ್ನು ಬಿ ಆಗಿರುತ್ತೆ. ಜೀವನದಲ್ಲಿ ಯಾವುದೇ ಕೆಲಸ ಆಗಿರ್ಬೋದು, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಆಯಿತಾ, ಪ್ರತಿಯೊಬ್ಬರಿಗೂ ಅವ್ರ ವೃತ್ತಿನೇ ಅವರ ಧರ್ಮ ಇದ್ದಂಗೆ. ಅದಕ್ಕೆ ವೃತ್ತಿ ಧರ್ಮ ಅಂತ ಕರೆಯೋದು. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ಅವ್ರಿಗೆ ಧರ್ಮ ಇದ್ದಂಗೆ. ಅನ್ನ ಕೊಡೋದು ಅದೇ. ಆಯಿತಾ, ಅದನ್ನು ಪ್ರತಿಯೊಬ್ಬರು ಗೌರವಿಸಬೇಕು. ಪ್ರತಿಯೊಬ್ಬರು ಇನ್ನೊಬ್ರು ವೃತ್ತಿ ಧರ್ಮವನ್ನು ಗೌರವಿಸಬೇಕು, ತಮ್ಮದು ಗೌರವ ಇರಬೇಕು. ಆ ಥರ ಇದ್ದರೆ ಪ್ರಪಂಚದಲ್ಲಿ ಎಲ್ಲರೂ ಕ್ಲಾಸ್ಲೆಸ್ ಸೊಸೈಟಿ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿಕೊಂಡು ಬದುಕ್ಬೋದು. ಆಯಿತಾ, ಕ್ವಶನ್ ನಂಬರ್ 8ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಪ್ಲೆಜರು, ಸಾರೋ, ಸುಖ, ದುಃಖ. ಆಯಿತಾ, ಈ ರೀತಿ ರಿಲೇಷನ್ ಕೊಟ್ಬಿಟ್ಟು ರೈಟ್ ಕನ್ನಡದಲ್ಲಿ ಸರಿ, ಇದಕ್ಕೆ ಯಾವುದು ಹೋಲಿಕೆ ಯಾವ್ದು ಕೊಡೋದು, 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ವರ್ಡ್ ಯಾವುದು, ರೈಟು, ರಾಂಗ್. ಆಯಿತಾ, ಸರಿ ತಪ್ಪು ಇವೆಲ್ಲ ಆಪೋಸಿಟ್ ವರ್ಡ್, ಆಂಟನಾಮ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅಥವಾ ಆಪೋಸಿಟ್ ವರ್ಡ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ವಿರುದ್ಧಾರ್ಥಕ ಪದಗಳು. ಆಯಿತಾ, ಸುಖ, ದುಃಖ, ಪ್ಲೆಜರು, ಸಾರೋ. ಆಯಿತಾ, ಅದಕ್ಕೆ ಹೇಳೋದು ಫಸ್ಟ್ ನಾವೇನು ಮಾಡಬೇಕು, ಮ್ಯಾಥ್ಸ್ ಕಂಪ್ಲೀಟ್ ಆಗಿರಬೇಕು, ಅದಾದ್ಮೇಲೆ ಜನರಲ್ ನಾಲೆಜ್ ಕಂಪ್ಲೀಟ್ ಆಗಿರಬೇಕು, ಅದಾದ್ಮೇಲೆ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿರಬೇಕು. ಅದಾದ್ಮೇಲೆ ನಾವು ಸೈನ್ಸ್ ಸ್ಕೂಲ್ ಇಂಟೆಲಿಜೆನ್ಸ್ನ ಮಾಡಿದ್ರೆ ಈ ರೀತಿ ಎಲ್ಲ ಯಾವುದೇ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ಆಯಿತಾ, ಕ್ವಶನ್ ನಂಬರ್ 9ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 9ಗೆ ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ವಿರಾಟ್ ಕೊಹ್ಲಿನ ಕ್ರಿಕೆಟ್ಗೆ ರಿಲೇಟ್ ಮಾಡಿಬಿಟ್ಟು ಸೈನಾ ನೆಹ್ವಾಲ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ, ಇವೆಲ್ಲ ಜನರಲ್ ನಾಲೆಜ್ ಕ್ವಶನ್ಸ್. ಲಾಸ್ಟ್ ಟೈಮ್ ಬಂದಿತ್ತಲ್ಲ, ಏನದು ಸುಖ, ದುಃಖ, ಸರಿ ತಪ್ಪು, ಅದೆಲ್ಲ ಲ್ಯಾಂಗ್ವೇಜಲ್ಲಿ ಬರುತ್ತೆ, ಇದೆಲ್ಲ ಜನರಲ್ ನಾಲೆಜಲ್ಲಿ ಬರುತ್ತೆ. ಈ ಕ್ವಶನ್ ಕೇಳಿರೋದೆಲ್ಲಿ ಅಂದರೆ ಇಂಟೆಲಿಜೆನ್ಸಲ್ಲಿ. ಆಯಿತಾ, ಸೊ ಸೈನಾ ನೆಹ್ವಾಲ್ ಏನು ವರ್ಕು, ಏನು ಅವ್ರದ್ದು, ಅವರು ಸ್ಪೋರ್ಟ್ಸು ಬ್ಯಾಡ್ಮಿಂಟನ್. ಆಯಿತಾ, ಬ್ಯಾಡ್ಮಿಂಟನ್. ಆಯಿತಾ, ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ ಹ್ಯೂಮನ್ ಲಿಪ್ ಅಂತ ಕೊಟ್ಟಿದ್ದಾರೆ, ಮಾನವ ತುಟಿ. ಆಯಿತಾ, ಮನುಷ್ಯನಿಗೆ ತುಟಿ ಇರುತ್ತೆ. ಬರ್ಡ್ಗೆ ಏನಿರುತ್ತೆ, ಬರ್ಡ್ಗೆ ಬೀಕ್ ಇರುತ್ತೆ, ಕೊಕ್ಕು, BEAK ಬೀಕ್. ಆಯಿತಾ, ಪಕ್ಷಿಗಳಿಗೆ ಕೊಕ್ಕು ಇರುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಕೋರ್ಟು, ಜಸ್ಟಿಸ್ ಅಂತ ಸಿಮಿಲಾರಿಟಿ ಇದೆ. ನ್ಯಾಯಾಲಯ, ನ್ಯಾಯ ಅಂತ ಕನ್ನಡದಲ್ಲಿ. ಆಯಿತಾ, ಕೋರ್ಟ್ಗೆ ಹೋದ್ರೆ ಜಸ್ಟಿಸ್ ಸಿಗುತ್ತೆ, ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗುತ್ತೆ. ಸ್ಕೂಲ್ಗೆ ಹೋದ್ರೆ ಏನು ಸಿಗುತ್ತೆ, ಸ್ಕೂಲ್ಗೆ ಹೋದ್ರೆ ಎಜುಕೇಷನ್ ಸಿಗುತ್ತೆ. ಸ್ಕೂಲ್ಗೆ ಹೋದ್ರೆ ಎಜುಕೇಷನ್ ಸಿಗುತ್ತೆ, ಕನ್ನಡದಲ್ಲಿ ಏನಾಗುತ್ತೆ, ಶಿಕ್ಷಣ ಸಿಗುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ಅಲ್ಲಿ ಹಾಟು, ಓವನ್ ಅಂತ ಕೊಟ್ಟಿದ್ದಾರೆ. ಓವನ್ ಇಟ್ಟರೆ ಬಿಸಿ ಆಗುತ್ತೆ.
ಆಯ್ತಾ. ಕೋಲ್ಡ್ ಬೇಕು ಅಂದ್ರೆ ಏನು ಮಾಡಬೇಕು, ಕೋಲ್ಡ್ ಬೇಕು ಅಂದರೆ ರೆಫ್ರಿಜಿರೇಟರ್ ಇಡಬೇಕು. ರೆಫ್ರಿಜಿರೇಟರ್ ಫ್ರಿಡ್ಜ್ ಅಂತ ಹೇಳ್ತೀವಲ್ಲ ನಾವು, REFRIGERATOR ರೆಫ್ರಿಜಿರೇಟರ್ ಅಥವಾ ಕನ್ನಡದಲ್ಲಿ ಫ್ರಿಡ್ಜ್ ಅಂತ ಎಲ್ಲ ಒಂದೇ ಬರ್ಕೊಳ್ಳಿ ಆಯ್ತಾ. 13 ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 30ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ನ್ಯೂಸ್ ಪೇಪರ್ ಎಡಿಟರ್, ಪತ್ರಿಕೆ ಸಂಪಾದಕ ಆಯ್ತಾ. ನ್ಯೂಸ್ ಪೇಪರ್ಲಿ ಯಾವುದೇ ರೀತಿ ತಪ್ಪುಗಳಾದರೆ ಸಂಪಾದಕ ಹೊಣೆಯಾಗಿರ್ತಾನೆ ಆಯ್ತಾ. ನ್ಯೂಸ್ ಪೇಪರ್ ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಫಾಲ್ಸ್ ರಿಪೋರ್ಟಿಂಗ್ ಆಗಿರ್ಬೋದು, ಅದಕ್ಕೆಲ್ಲ ಎಡಿಟರ್ ಜವಾಬ್ದಾರಿ ಆಗಿರ್ತಾನೆ. ಒಂದು ರೀತಿ ಹೆಡ್ ಮಾಸ್ಟರ್ ಇದ್ದಂಗೆ ನ್ಯೂಸ್ ಪೇಪರ್ಗೆ ಆಯ್ತಾ. ಅದೇ ರೀತಿ ಫಿಲಮ್ಗೆ ಯಾರು, ಫಿಲಮ್ಗೆ ಡೈರೆಕ್ಟರ್ ಆಯ್ತಾ. ಡೈರೆಕ್ಟರ್ ಕನ್ನಡದಲ್ಲಿ ನಿರ್ದೇಶಕ ಆಯ್ತಾ. ಒಂದು ಸಿನಿಮಾದ ನಿಜವಾದ ಹೀರೋ ಅಂದ್ರೆ ಡೈರೆಕ್ಟರ್ ಆಯ್ತಾ. ಆಕ್ಟರ್ ಜಸ್ಟ್ ಆಕ್ಟ್ ಮಾಡೋದಷ್ಟೇನೆ ಆಯ್ತಾ. ಡೈರೆಕ್ಟರ್ ಹೇಳ್ದಂಗೆ ಕೇಳಬೇಕು ಆಕ್ಟರು ಆಯ್ತಾ. ಆಕ್ಟರ್ ಕುಣಿ ಅಂದ್ರೆ ಕುಣಿಬೇಕು, ಫೈಟ್ ಮಾಡೋದ್ರೆ ಫೈಟ್ ಮಾಡಬೇಕು, ಇದೇ ರೀತಿ ಡೈಲಾಗ್ ಹೇಳು ಅಂದ್ರೆ ಇದೇ ರೀತಿ ಡೈಲಾಗ್ ಹೇಳ್ಬೇಕು ಆಯ್ತಾ. ನಿಜವಾದ ಹೀರೋ ಯಾವುದೇ ಒಂದು ಸಿನಿಮಾ ಇರ್ಬೋದು, ಅಥವಾ ನಿಜವಾದ ಹೀರೋ ಡೈರೆಕ್ಟ್ ಆಗಿರ್ತಾನೆ, ಕನ್ನಡದಲ್ಲಿ ನಿರ್ದೇಶಕ ಆಗಿರ್ತಾನೆ ಆಯ್ತಾ. ಈ ಆಕ್ಟರ್ಸ್ ಇರ್ತಾರಲ್ಲ ಜಸ್ಟ್ ಆಕ್ಟ್ ಮಾಡೋದಷ್ಟೇ ಆಯ್ತಾ. ಮೇನ್ ಸೂತ್ರಧಾರ ಡೈರೆಕ್ಟರ್ ಆಗಿರ್ತಾನೆ ಆಯ್ತಾ. ಕ್ವಶನ್ ನಂಬರ್ 14ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 15 ನೋಡಿ. ಇಲ್ಲಿಟರಸಿ ಎಜುಕೇಶನ್, ಅನಕ್ಷರತೆ ಶಿಕ್ಷಣ ಆಯ್ತಾ. ಇಲ್ಲಿಟರಸಿಗೆ ಸೊಲ್ಯೂಷನ್ನು ಎಜುಕೇಶನ್ ಆಗಿರುತ್ತೆ, ಅನಕ್ಷರತೆಗೆ ಪರಿಹಾರ ಶಿಕ್ಷಣ ಆಗಿರುತ್ತೆ. ಅದೇ ರೀತಿ ಫ್ಲಡ್ ಅಥವಾ ಪ್ರವಾಹಕ್ಕೆ ಪರಿಹಾರ ಏನು, ಫ್ಲಡ್ಗೆ ಪರಿಹಾರ ಡ್ಯಾಮ್ ಕಟ್ಟಬೇಕಾಗುತ್ತೆ ಆಯ್ತಾ. ಫ್ಲಡ್ ಏನಾರ ಸಾಮಾನ್ಯವಾಗಿ ಫ್ಲಡ್ ಏನಾರ ಕಂಟ್ರೋಲ್ ಮಾಡಕ್ಕೆ, ಫ್ಲಡ್ ಕಂಟ್ರೋಲ್ ಅಥವಾ ಪ್ರವಾಹನ ಕಂಟ್ರೋಲ್ ಮಾಡಬೇಕಂದ್ರೆ ಡ್ಯಾಮ್, ಕನ್ನಡದಲ್ಲಿ ಅಣೆಕಟ್ಟು ಕಟ್ಟಬೇಕಾಗುತ್ತೆ ಆಯ್ತಾ. ಈಗೆಲ್ಲ ಇವತ್ತಿನ ದಿನ ಯುದ್ಧ ನಡೀತಾ ಇದೆ ನೋಡಿ, ಆಸ್ ಆಫ್ ನಾವು ಯುದ್ಧ ನಡೀತಾ ಇದೆ, ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಮ ದೇಶದ ಹಿಮಾಲಯ ಪರ್ವತದಿಂದ ನದಿಗಳು ಹೋಗ್ತವೆ. ಒಂದು 5 ನದಿ ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ಹೋಗುತ್ತೆ. ಅದಕ್ಕೆ ಏನು ಸೊಲ್ಯೂಷನ್ ಅಂದ್ರೆ ಅಣೆಕಟ್ಟು ಕಟ್ಟೋದು, ಎಲ್ಲ ನದಿಗೂ ಅಣೆಕಟ್ಟು ಕಟ್ಟೋದು ಆಯ್ತಾ. ನೀರೆಲ್ಲ ತುಂಬಾಕೊಳ್ಳೋದು ಆಯ್ತಾ. ಬರಗಾಲದಲ್ಲಿ ನೀರನ್ನ ಒಂದು ತೊಟ್ಟು ಬಿಡಬಾರ್ದು ಪಾಕಿಸ್ತಾನಕ್ಕೆ ಆಯ್ತಾ. ಬರಗಾಲದಲ್ಲಿ ಒಂದು ತೊಟ್ಟು ಬಿಡಬಾರ್ದು. ಮಳೆಗಾಲದಲ್ಲಿ ಏನು ಮಾಡಬೇಕು, ನೀರು ಒಂದೇ ಸಲ ಬಿಟ್ಬಿಡ್ಬೇಕು ಆಯ್ತಾ. ಒಂದು ಬರಗಾಲದಲ್ಲಿ ನೀರಿಲ್ದೇನೆ ಸಾಯ್ತಾರೆ ಆಯ್ತಾ, ಮಳೆಗಾಲದಲ್ಲಿ ನೀರಲ್ಲಿ ಮುಳುಗ್ ಸಾಯ್ತಾರೆ. ಈ ರೀತಿ ಪಾಕಿಸ್ತಾನನ ರಿಪೇರಿ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ಗೆ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಸಿ ಆಯ್ತಾ. ನಾವೊಂಥರ ಇಂಡಿಯಾ ಅಂದ್ರೆ ಅವ್ರ ಅಪ್ಪ ಇದ್ದಂಗೆ, ನಮ್ಮ ದೇಶ ಪಾಕಿಸ್ತಾನ ಬಾಂಗ್ಲಾದೇಶಿಗೆ ಅಪ್ಪ ಇದ್ದಂಗೆ. ಅಪ್ಪ ರಿಪೇರಿ ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಯಾವ ರೀತಿ ರಿಪೇರಿ ಮಾಡ್ತಾರೆ ಅಂತ, ಸೊ ಅದೇ ರೀತಿ ಪಾಕಿಸ್ತಾನಕ್ಕೂ ರಿಪೇರಿ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 15ಗೆ ಆಪ್ಷನ್ ಇರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 16 ನೋಡಿ, ತುಂಬಾ ಸಿಂಪಲ್ ಆಗಿದೆ ಆಯ್ತಾ. ಕಬ್ಬು ಲಯನ್ ಅಂತೆ ಆಯ್ತಾ. ಲಯನ್ ಮಗು ಅಂದ್ರೆ ಲಯನ್ದು ಮರಿನ ಕಬ್ಬ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಿಂಹದ ಮರಿನ ಮರಿಸಿಂಹ ಅಂತ ಕರೀತಾರೆ ಆಯ್ತಾ. ಸಿಂಹದ ಮರಿ ಅಥವಾ ಮರಿಸಿಂಹ. ಅದೇ ರೀತಿ ಪಪ್ಪಿ ಅಂದ್ರೆ ಅದು ನಾಯಿ ಮರಿ, ಕನ್ನಡದಲ್ಲಿ ಅದನ್ನ ನೇರವಾಗಿ ಕರೀತಾರೆ. ಇಂಗ್ಲೀಷಲ್ಲಿ ಆಕ್ಚುಲಿ ಇಂಗ್ಲೀಷಲ್ಲಿ ಕೊಟ್ಟಿದೆ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅದಕ್ಕೆ ಈ ರೀತಿ ಬರ್ತಾ ಇರೋದು ಆಯ್ತಾ. ಸೊ ಗೊತ್ತಿರಲಿ ಮಕ್ಕಳಿಗೆ ಆಯ್ತಾ. ಕ್ವಶನ್ ನಂಬರ್ 16 ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 16ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಸೌತ್ ನಾರ್ತ್ ವೆಸ್ಟ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ಸೌತ್ ಅಂದ್ರೆ ದಕ್ಷಿಣ, ಸೌತ್ ಅಂತೆ ಆಯ್ತಾ. ಇದಕ್ಕೆ ಸಿಮಿಲಾರಿಟಿ ನಾರ್ತ್ ವೆಸ್ಟ್ ಅಂತೆ. ನಾರ್ತ್ ವೆಸ್ಟ್ ಅಂದ್ರೆ ನಾರ್ತ್ ವೆಸ್ಟ್, ಇಲ್ಲಿ ಬರುತ್ತೆ ಈ ಲೈನ್ ಅಂತೆ. ಇದು ನಾರ್ತ್ ವೆಸ್ಟ್ ಲೈನ್ ಆಗುತ್ತೆ ಆಯ್ತಾ. ನಾರ್ತ್ ವೆಸ್ಟ್ ಕನ್ನಡದಲ್ಲಿ ಏನಂತ ಕೊಟ್ಟಿದ್ದಾನೆ, ವಾಯುವ್ಯ. ಕನ್ನಡದಲ್ಲಿ ವಾಯುವ್ಯ ಅಂತ ಕೊಟ್ಟಿದ್ದಾನೆ. ಸೌತ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ಅದಕ್ಕೆ ರಿಲೇಟಿವ್ ವರ್ಡು ಸೌತ್, ನಾರ್ತ್ ವೆಸ್ಟ್ ಅಥವಾ ಕನ್ನಡದಲ್ಲಿ ವಾಯುವ್ಯ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅವನು, ವೆಸ್ಟ್ಗೆ ಏನು ಅಂತ ಕೇಳಿದ್ದಾನೆ. ವೆಸ್ಟ್ ಅಂದ್ರೆ ಏನು, ಪಶ್ಚಿಮಕ್ಕೆ ಏನು ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ನೋಡಿ, ಸೌತ್ಗೆ ನಾರ್ತ್ ವೆಸ್ಟ್ ಅಂತೆ ಆಯ್ತಾ, ದಕ್ಷಿಣಕ್ಕೆ ವಾಯುವ್ಯ ಅಂತೆ. ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿ, ಇದು 90 ಡಿಗ್ರಿ ಇದೆ ಆಯ್ತಾ, ಇದು 45 ಡಿಗ್ರಿ ಇರುತ್ತೆ. ಅಂದ್ರೆ 135 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗಿದೆ. 135 ಡಿಗ್ರಿ ಕ್ಲಾಕ್ ವೈಸ್ ಅಲ್ಲಿ, ಸಾರಿ ಆಂಟಿ ಕ್ಲಾಕ್ ವೈಸ್ ಅಲ್ಲ, ಕ್ಲಾಕ್ ವೈಸ್ ಅಲ್ಲಿ ಗಡಿಯಾರದ ದಿಕ್ಕಿನಲ್ಲಿ ಹೋಗಿದೆ ಆಯ್ತಾ. ಇಲ್ಲಿತ್ತು ಆಯ್ತಾ,
ಇಲ್ಲಿತ್ತು ಆಯ್ತಾ. ಇದು ಗಡಿಯಾರ ದಿಕ್ಕಲ್ಲಿ 135 ಡಿಗ್ರಿ ತಿರುಗಿದೆ. ಸೌತ್ ಇದ್ದದ್ದು ನಾರ್ತ್ ವೆಸ್ಟ್ ಆಗಿದೆ. ಅದೇ ರೀತಿ ವೆಸ್ಟ್ ಅಂತ ಕೊಟ್ಟಿದ್ದಾನೆ. ವೆಸ್ಟ್ ಅಂದರೆ ಪಶ್ಚಿಮ. ಪಶ್ಚಿಮ ಕ್ಲಾಕ್ ವೈಸಲ್ಲಿ 135 ಡಿಗ್ರಿ ತಿರುಗಬೇಕು ಆಯ್ತಾ. ಪಶ್ಚಿಮ ಇಲ್ಲಿದೆ ಪಶ್ಚಿಮ ದಿಕ್ಕಲ್ಲಿ. ಈಗ 135 ಡಿಗ್ರಿ ಕ್ಲಾಕ್ ವೈಸಲ್ಲಿ ತಿರುಗಬೇಕು ನೋಡಿ. 90 ಡಿಗ್ರಿ ತಿರುಗಿದೆ. 90 + 45 135 ಆಯ್ತು ಆಯ್ತಾ. ಈ ಡೈರೆಕ್ಷನ್ ಬರುತ್ತೆ. ಸೊ ಏನಾಗುತ್ತೆ, ಈ ಡೈರೆಕ್ಷನ್ ಬರುತ್ತೆ ಆಯ್ತಾ. ಇಲ್ಲಿತ್ತು ವೆಸ್ಟು, 90 ಡಿಗ್ರಿ ತಿರುಗಿದೆ, 45 ಡಿಗ್ರಿ ತಿರುಗಿದೆ, ಅಂದರೆ 135 ಡಿಗ್ರಿ ತಿರುಗಿದೆ. ಅದು ಅಷ್ಟೇ, ಇದೆಷ್ಟು ತಿರುಗಿದೆ ಅದು ಅಷ್ಟೇ ತಿರುಗಬೇಕು. 135 ಡಿಗ್ರಿ ತಿರುಗಿದೆ. ಇದೇನಾಗುತ್ತೆ, ನಾರ್ತ್ ಈಸ್ಟ್ ಆಗುತ್ತೆ. ನಾರ್ತ್ ಈಸ್ಟ್ ಕನ್ನಡದಲ್ಲಿ ಈಶಾನ್ಯ ಅಂತ ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಈಶಾನ್ಯ. ಆಪ್ಷನ್ ಸಿ ಬರುತ್ತೆ ಆಯ್ತಾ. ಅದಕ್ಕೆ ಹೇಳಿದ್ದು ಇದೆಲ್ಲ ಎಲ್ಲಿ ಸಾಲ್ವ್ ಮಾಡಿದ್ವಿ ನಾವು, ಇಂಟೆಲಿಜೆನ್ಸಲ್ಲೇ ಸಾಲ್ವ್ ಮಾಡಿದ್ವಿ ಅನ್ಕೋತೀನಿ. ಇಂಟೆಲಿಜೆನ್ಸಲ್ಲಿ ಸಾಲ್ವ್ ಮಾಡಿದ್ವಿ, ಕೆಲವೊಂದು ಕಡೆ ಮ್ಯಾಥ್ಸಲ್ಲೂ ಸಾಲ್ವ್ ಮಾಡಿದ್ವಿ ಅಂತ ಅನ್ಕೋತೀನಿ. ಮ್ಯಾಥ್ಸಲ್ಲ, ಇಂಟೆಲಿಜೆನ್ಸಲ್ಲಿ ಸಾಲ್ವ್ ಮಾಡಿದ್ವಿ ಆಯ್ತಾ. ಇಂಟೆಲಿಜೆನ್ಸಲ್ಲಿ ಸಾಲ್ವ್ ಮಾಡಿದ್ವಿ, ಮತ್ತು ಜನರಲ್ ನಾಲೆಡ್ಜಲ್ಲೂ ಬರುತ್ತೆ ಇದು ಆಯಿತಾ. ಕ್ವಶನ್ ನಂಬರ್ 17ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಕ್ಲಾತ್ ಮಿಲ್ ಆಯಿತಾ. ಬಟ್ಟೆಗಳನ್ನ ಮಿಲ್ಲಲ್ಲಿ ತಯಾರಿಸ್ತಾರೆ ಆಯಿತಾ. ಬಟ್ಟೆನ ಗಿರಣಿ ಆಯಿತಾ. ಗಿರಣಿ ಅಥವಾ ಜವಳಿ ಗಿರಣಿ ಅಂತಲೂ ಕರೀತಾರೆ ಆಯಿತಾ. ಇದನ್ನ ಜವಳಿ ಗಿರಣಿ ಅಂತಲೂ ಕರೀತಾರೆ. ಜವಳಿ ಗಿರಣಿ ಅಂತಲೂ ಕರೀತಾರೆ ಆಯಿತಾ. ಕೊಟ್ಬಿಟ್ಟು ನೆಕ್ಸ್ಟ್ ಕೇಳಿದೆ, ನ್ಯೂಸ್ ಪೇಪರ್ನ ಎಲ್ಲಿ ತಯಾರಿಸ್ತಾರೆ. ನ್ಯೂಸ್ ಪೇಪರ್ನ ಪ್ರೆಸ್ಸಲ್ಲಿ. ಪ್ರೆಸ್ ಅಥವಾ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳ್ಬೋದು ಆಯಿತಾ. ಪ್ರಿಂಟಿಂಗ್ ಪ್ರೆಸ್ ಅಂತನಾರು ಹೇಳ್ಬೋದು ಅಥವಾ ಪ್ರೆಸ್ ಅಂತನಾರು ಹೇಳ್ಬೋದು. ನ್ಯೂಸ್ ಪೇಪರ್ನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ತಯಾರಿಸ್ತಾರೆ ಅಂತ. ಕನ್ನಡದಲ್ಲಿ ಮುದ್ರಣಾಲಯ ಆಯಿತಾ. ಕ್ಲಾತ್ನ ಮಿಲ್ಲಲ್ಲಿ ತಯಾರಿಸ್ತಾರೆ, ನ್ಯೂಸ್ ಪೇಪರ್ನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ರೆಡಿ ಮಾಡ್ತಾರೆ ಆಯಿತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 18ಗೆ, ಆಪ್ಷನ್ನು ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಸಾಮಾನ್ಯವಾಗಿ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ ಆಯಿತಾ. ಏನಕ್ಕೆ ಗೊತ್ತಾ, ಕಂಟ್ರಿ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಒಂದು ದೇಶಕ್ಕೆ ಅಧ್ಯಕ್ಷರು ಸುಪ್ರೀಂ ಹೆಡ್ ಆಗಿರ್ತಾರೆ ಆಯಿತಾ. ಕಂಟ್ರಿ ಅಂದರೆ ಪ್ರೆಸಿಡೆಂಟು ಆಯಿತಾ. ದೇಶ ಅಂದರೆ ಅಧ್ಯಕ್ಷ ಆಗ್ತದೆ. ನಮ್ಮ ದೇಶದ ಅಧ್ಯಕ್ಷರು ಯಾರು, ದ್ರೌಪದಿ ಮುರ್ಮು ಅಂತ. ದ್ರೌಪದಿ ಮುರ್ಮು ಆಯಿತಾ. ಅದೇ ಸ್ಟೇಟ್ ಅಂದ ತಕ್ಷಣ ಮಕ್ಕಳು ಏನು ಮಾಡ್ಕೋತಾರೆ ಗೊತ್ತಾ, ಸಾಮಾನ್ಯವಾಗಿ ರಾಜ್ಯಪಾಲ ಅದು ಗೊತ್ತಾಗಿರಲ್ಲ ಮಕ್ಕಳಿಗೆ, ಚೀಫ್ ಮಿನಿಸ್ಟರ್ ಅಂತ ಹಾಕ್ಬಿಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಮಿಸ್ಟೇಕ್ ಮಾಡ್ತಾರೆ ಆಯಿತಾ. ಕಂಟ್ರಿಗೆ ಪ್ರೆಸಿಡೆಂಟ್ ಆದರೆ ಸ್ಟೇಟ್ಗೆ ಗವರ್ನರ್ ಆಗಿರ್ತಾರೆ ಆಯಿತಾ. ಗವರ್ನರ್ ಆಯಿತಾ. ಕನ್ನಡದಲ್ಲಿ ರಾಜ್ಯಪಾಲರು ಆಗಿರ್ತಾರೆ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಆಗಿರುತ್ತೆ ಆಯಿತಾ. ಪುನಃ ಇದನ್ನೇ ಕ್ವಶನ್ನ ರೀಅರೇಂಜ್ ಮಾಡ್ತೀನಿ. ಯಾವ ರೀತಿ, ಓಕೆ. ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಆದರೆ ಇದನ್ನೇ ಕ್ವಶನ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಅಂತ ಬರ್ಕೋತೀನಿ. ಪ್ರೈಮ್ ಮಿನಿಸ್ಟರ್, ದೇಶನ ಪ್ರೈಮ್ ಮಿನಿಸ್ಟರು ಮುನ್ನಡೆಸ್ತಾರೆ. ಕನ್ನಡದಲ್ಲಿ ಪ್ರಧಾನ ಮಂತ್ರಿ. ರಾಜ್ಯನ ಯಾರು ಮಾಡ್ತಾರೆ, ರಾಜ್ಯನ ಯಾರು ಮುನ್ನಡೆಸ್ತಾರೆ, ರಾಜ್ಯನ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ ಆಯ್ತಾ. ಕನ್ನಡದಲ್ಲಿ ಮುಖ್ಯಮಂತ್ರಿ. ಯಾವ ರೀತಿ ಬೇಕಾದ್ರೂ ಮುಖ್ಯಮಂತ್ರಿ. ಕ್ವಶನ್ ಯಾವ ರೀತಿ ಬೇಕಾದ್ರೂ ಬರ್ಬೋದು, ಯಾವ ರೀತಿ ಬೇಕಾದ್ರೂ ಕೇಳ್ಬೋದು ಆಯ್ತಾ. ಕ್ವಶನ್ ನಂಬರ್ 19ಗೆ ಆಪ್ಷನ್ ಆಗುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದೇನೆ ಅಂದರೆ, ಜಾರ್ಖಂಡ್ ರಾಂಚಿ ಅಂತ ಕೊಟ್ಟಿದ್ದಾನೆ. ಇದರ ಅರ್ಥ ಜಾರ್ಖಂಡ್ ರಾಜಧಾನಿ ರಾಂಚಿ ಆಗಿರುತ್ತೆ. ಜಾರ್ಖಂಡ್ ರಾಜಧಾನಿ ಕ್ಯಾಪಿಟಲ್ ಸಿಟಿ ರಾಂಚಿ ಆಗಿರುತ್ತೆ ಆಯ್ತಾ. ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾನೆ. ಯಾವ ಸ್ಟೇಟ್ಗೆ ಯಾವ ಕ್ಯಾಪಿಟಲ್ ಸಿಟಿ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾನೆ. ಯಾವ್ದು ಮ್ಯಾಚ್ ಆಗುತ್ತೆ, ಮೇಘಾಲಯ ಒಂದೇ ಮ್ಯಾಚ್ ಆಗೋದು ಆಯ್ತಾ. ಮೇಘಾಲಯ ಒಂದೇ ಮ್ಯಾಚ್ ಆಗೋದು. ಮೇಘಾಲಯ ಶಿಲಾಂಗ್ ಇದೊಂದೇ ಮ್ಯಾಚ್ ಆಗಿದೆ. ಇದೆಲ್ಲ ತಪ್ಪು ಕೊಟ್ಟಿದ್ದಾನೆ. ಮೇಘಾಲಯ ಇದರ ರಾಜಧಾನಿ ಶಿಲಾಂಗ್ ಆಗಿರುತ್ತೆ. ಶಿಲಾಂಗ್ ಆಯ್ತಾ. ಆಪ್ಷನ್ ಡಿ ಆಗಿರುತ್ತೆ ಆಯ್ತಾ. ಮಿಜೋರಾಮ್ದು ರಾಜಧಾನಿ ಏನಾಗಿರುತ್ತೆ, ಐಜ್ವಾಲ್ ಆಗಿರುತ್ತೆ. ಎಲ್ಲ ತಪ್ಪು ಕೊಟ್ಟಿದ್ದಾನೆ. ಮಿಜೋರಾಮ್ದು ರಾಜಧಾನಿ ಐಜ್ವಾಲ್ ಆಗಿರುತ್ತೆ. ಐಜ್ವಾಲ್ ಆಯ್ತಾ. ಅಸ್ಸಾಂದು ರಾಜಧಾನಿ ದಿಸ್ಪುರ್ ಅಂತ ಬರುತ್ತೆ. ಅಸ್ಸಾಂದು ರಾಜಧಾನಿ ದಿಸ್ಪುರ್ ಅಂತ ಬರುತ್ತೆ ಆಯ್ತಾ. ಮೇಘಾಲಯದು ಶಿಲಾಂಗ್ ಆಗಿರುತ್ತೆ
ಆಯ್ತಾ. ಈ ರೀತಿ ಅನಾಲಜಿ ಕೊಟ್ಬಿಟ್ಟು ಇನ್ನೊಂದು ಫೈಂಡ್ ಔಟ್ ಮಾಡು ಅಂತ ಕೇಳ್ತಾರೆ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 20ಗೆ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಅಲ್ಲಿ ಲೆಟರ್ ವರ್ಡ್ ಅಂತ ಕೊಟ್ಟಿದ್ದಾರೆ, ಪತ್ರ ಪದ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವರ್ಡ್ಗಳೆಲ್ಲ ಸೇರಿಸಿ ಒಂದು ಲೆಟರ್ ಬರಿಬೋದು ಆಯ್ತಾ, ಪದಗಳನ್ನೆಲ್ಲ ಸೇರಿಸಿ ಪತ್ರ ಬರಿಬೋದು. ಅದೇ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವ್ದಿದೆ ಕರೆಕ್ಟ್ ಆಪ್ಷನ್? ಕರೆಕ್ಟ್ ಆಪ್ಷನ್ ಒಂದೇ ಇರೋದು, ಆಪ್ಷನ್ ಎ ಬರುತ್ತೆ. ಪೇಜ್ಗಳೆಲ್ಲ ಸೇರಿಸಿ ಬುಕ್ ಅನ್ನ ರೆಡಿ ಮಾಡ್ಬೋದು ಆಯ್ತಾ. ಕನ್ನಡದಲ್ಲಿ ಪುಟಗಳೆಲ್ಲ ಸೇರಿಸಿ ಒಂದು ಪುಸ್ತಕನ ರೆಡಿ ಮಾಡ್ಬೋದು ಆಯ್ತಾ. ಆಪ್ಷನ್ ಎ ಆಗುತ್ತೆ ಆಯ್ತಾ. ಆಪ್ಷನ್ ಬಿ ಅಂತ ಕೇಳಿದ್ರೆ ಪ್ರಾಡಕ್ಟ್ ಫ್ಯಾಕ್ಟರಿ, ಪ್ರಾಡಕ್ಟ್ ಎಲ್ಲ ಸೇರಿಸಿ ಫ್ಯಾಕ್ಟ್ರಿ ಮಾಡೋಕ್ಕಾಗುತ್ತಾ ಆಯ್ತಾ. ಉತ್ಪನ್ನಗಳನ್ನ ಸೇರಿಸಿ ಫ್ಯಾಕ್ಟ್ರಿ ಆಗಲ್ಲ. ಕ್ಲಬ್ ಆಯ್ತಾ, ಕ್ಲಬ್ ಅಂದ್ರೆ ಜನಗಳನ್ನೆಲ್ಲ ಸೇರಿಸಿ ಕ್ಲಬ್ ಮಾಡೋಕ್ಕಾಗುತ್ತಾ. ಅದೇ ರೀತಿ ಹೋಮ್ ವರ್ಕು ಸ್ಕೂಲು ಒಂದಕ್ಕೊಂದು ಸಂಬಂಧ ಇಲ್ಲ ಆಯ್ತಾ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಯಾವುದು? ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಸನ್ರೈಸ್ ಸನ್ಸೆಟ್ ಅಂತ ಕೊಟ್ಟಿದ್ದಾನೆ. ಸೂರ್ಯೋದಯ ಸೂರ್ಯಾಸ್ತ ಅಲ್ಲ, ಆಲ್ರೆಡಿ ಹೇಳಿದ್ನಲ್ಲ, ಇಂಟೆಲಿಜೆನ್ಸ್ ಶುರು ಮಾಡೋದು ಮುಂಚೆ ಮ್ಯಾಥ್ಸ್ ಕಂಪ್ಲೀಟ್ ಆಗಿರ್ಬೇಕು, ಜನರಲ್ ನಾಲೆಜ್ ಕಂಪ್ಲೀಟ್ ಆಗಿರ್ಬೇಕು, ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿರ್ಬೇಕು. ಇದೆಲ್ಲ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಆಪೋಸಿಟ್ ವರ್ಡ್ ಸನ್ರೈಸ್ ಸನ್ಸೆಟ್ ವಿರುದ್ಧಾರ್ಥಕ ಪದಗಳು. ಅದೇ ರೀತಿ ಯಾವ್ದು ಸಿಗುತ್ತೆ ನಮಗೆ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಮಾರ್ನಿಂಗ್ ಆಯ್ತಾ, ನೈಟ್, ಇವು ಆಪೋಸಿಟ್ ವರ್ಡ್. ಕನ್ನಡದಲ್ಲಿ ಬೆಳಿಗ್ಗೆ ರಾತ್ರಿ ಆಯ್ತಾ. ಮಿಕ್ಕದೆಲ್ಲ ಡಾನ್, ಟ್ವಿಲೈಟ್ ಮುಂಜಾನೆ, ಸಂಧ್ಯಾಕಾಲ, ನೋನು, ಮಿಡ್ ನೈಟು, ಎನರ್ಜೆಟಿಕ್, ಲೇಜಿ, ಅದೆಲ್ಲ ಏನು ಅಂತ ಆಲ್ಮೋಸ್ಟ್ ಇದಾಗಿರುತ್ತೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಬರಲ್ಲ ನಿಮ್ಗೆ ಆಪೋಸಿಟ್ ವರ್ಡ್. ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಆಪೋಸಿಟ್ ವರ್ಡ್ ಬರೋದು ಅಂದ್ರೆ ಆಪ್ಷನ್ ಸಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಅಲ್ಲಿ ಕ್ರಿಕೆಟ್ ಶೇಖರ್ ಧಾವನ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಅದೇ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಬಿಟ್ಟು ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ ಆಯ್ತಾ. ಆಪ್ಷನ್ ಎ ಸರಿ ಹೋಗುತ್ತೆ. ಆಪ್ಷನ್ ಎ ಬಾಕ್ಸಿಂಗು ಮ್ಯಾರಿ ಕೋಮ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇವ್ರದ್ದು ಆಟೋಬಯೋಗ್ರಫಿ ಇದೆ, ತುಂಬಾ ಚೆನ್ನಾಗಿದೆ ಆಯ್ತಾ. ಬಾಕ್ಸಿಂಗು ಮ್ಯಾರಿ ಕೋಮ್ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಮ್ಯಾರಿ ಕೋಮ್ದು ಆಟೋಬಯೋಗ್ರಫಿ ಬರ್ದಿರೋ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಓದಿ. ಅವರೆಲ್ಲ ಗುಡ್ಡಗಾಡಲ್ಲಿ ಆ ಹುಡುಗಿ ಬೆಳೆದು ಅಷ್ಟೊಂದು ಸ್ಟ್ರಗಲ್ ಮಾಡಿಕೊಂಡು ಈಗ ವರ್ಲ್ಡ್ ಚಾಂಪಿಯನ್ ಆಗಿರೋದು ಆಯ್ತಾ. ಅವರೆಲ್ಲ ಚಿಕ್ಕದ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಅಂದ್ರೆ, ಈ ಹುಡುಗಿ ಎಷ್ಟು ಗಟ್ಟಿ ಇತ್ತು ಅಂದ್ರೆ ಮ್ಯಾರಿ ಕಾಮು, ಅವ್ನ ಕಸಿನ್ಸ್ ಅಣ್ತಂದಿರೋ ಅವ್ರಿಗೇನಾರ ಸ್ಕೂಲಲ್ಲಿ ಏನಾರ ತರಲೆ ಮಾಡೋದು, ತಾಪತ್ರಯ ಮಾಡೋದು ಏನೋ ಬಂದ್ರೆ ಇವ್ರ ಮುಖಾಮೂತಿ ಎಲ್ಲ ಹೋಗಿ ಕೆಚಾಕ್ ಕೊಡ್ತಾ ಇದ್ರಂತೆ. ಅದೆಲ್ಲ ನೋಡಿ ಅವ್ರ ಸ್ಕೂಲ್ ಟೀಚರು ಟ್ರೈನಿಂಗ್ ಕೊಟ್ಟು ಅವ್ರೆಲ್ಲ ಅದರಲ್ಲಿ ಅದೇ ಫೀಲ್ಡಲ್ಲಿ ಎನ್ಕರೇಜ್ ಮಾಡೋದಕ್ಕೆ ಅವರು ಚಾಂಪಿಯನ್ ಆಗಿರೋದು. ಬಾಕ್ಸಿಂಗಲ್ಲಿ ಮ್ಯಾರಿ ಕಾಮು ಚಾಂಪಿಯನ್ ಆಗಿರೋದು. ಅಕಸ್ಮಾತ್ ಅವರೇನೋ ಕೂತ್ಕೊಂಡು ನೀನು UPSC ಮಾಡು, IAS ಆಗು, KS ಆಗು, ತಹಸೀಲ್ದಾರ್ ಆಗು, IPS ಆಗು, ಇನ್ಯಾವ್ದಾರ ಒಂದು ಏನದು CEO ಆಗು ಅಂತ ಏನಾರ ಇದ್ದಿದ್ರೆ ಪಾಪ ಹುಡುಗಿ ಜೀವನ ಪೂರ್ತಿ ದಡ್ಡಿ ಅನ್ಕೊಂಡು ಹಂಗೆ ಜೀವನ ಕಳ್ಬಿಡೋರು ಆಯ್ತಾ. ಅಡುಗೆ ಮನೆ ಪಾತ್ರೆ ತೊಳ್ಕೊಂಡು ಬಟ್ಟೆ ಹಾಕೊಂಡು ಹಿಂಗೆ ಜೀವನ ಕಳ್ಬಿಡೋರು. ಆ ಹುಡುಗಿದು ಸ್ಕಿಲ್ ಏನಿದೆ, ಇಂಟ್ರೆಸ್ಟ್ ಏನಿದೆ, ಅದನ್ನ ನಾವು ನರ್ಚರ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಮುಂದೊಂದಿನ ಆ ಫೀಲ್ಡಲ್ಲಿ ಸೂಪರ್ ಸ್ಟಾರ್ ಆಗ್ತಾರೆ ಆಯ್ತಾ. ಎಕ್ಸಾಂಪಲ್ ಸರ್ ಎಂ ವಿಶ್ವೇಶ್ವರಯ್ಯ, ಕುವೆಂಪು ಆಯ್ತಾ. ಇವರು ಸರ್ ಎಂ ವಿಶ್ವೇಶ್ವರಯ್ಯ, ಇವರು ಕುವೆಂಪುನ ನೀವು ಇಂಜಿನಿಯರ್ ಆಗಿ ಅಂತ ಅವ್ರ ಅಪ್ಪ ಏನಾರ ಒತ್ತಡ ಕೊಟ್ಟು ಅವ್ರದ್ದೇನಾರ ಇಂಜಿನಿಯರಿಂಗ್ ಕಾಲೇಜ್ ಓದಕ್ಕೆ ಆಗಿದ್ರೆ ಅವರು 3rd ಕ್ಲಾಸೋ 4th ಕ್ಲಾಸೋ ಬಂದು ಅಥವಾ ಫೇಲು ಆಗಿ ದಡ್ಡ ಆಗಿ ಅಂದ್ಬಿಟ್ಟು ಸಿವಿಲ್ ಇಂಜಿನಿಯರ್, ನಾನು ಸಿವಿಲ್ ಇಂಜಿನಿಯರ್ ಅದಕ್ಕೆ ಹೇಳ್ತಾ ಇರೋದು. ಸಿವಿಲ್ ಇಂಜಿನಿಯರ್ ಇನ್ನೇನು ಹಾಕೊಂಡು ಗಾರೆ ಕೆಲಸ ಕಟ್ಕೊಂಡು ಮನೆ ಕಟ್ಕೊಂಡು ಗೊತ್ತಾಗ್ತಾ ಇರಲಿಲ್ಲ ಒಬ್ಬ ಕುವೆಂಪು ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಹುಟ್ಟಿದ ಅಂತ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಹೋಗೋದು. ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನ ನೀನು ಕವಿ ಆಗೋ ಆಯ್ತಾ, ಸಾಹಿತಿ ಆಗೋ ಅಂತ ಏನಾರು ಅವ್ರ ಅಪ್ಪ ಏನಾರ ಹಿಂಸೆ ಕೊಟ್ಟಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಯಾವ್ದಾರ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬರ್ಕೊಂಡು ಇಲ್ಲ ಇನ್ನೇನೋ ಸಣ್ಣ ಪುಟ್ಟ ನ್ಯೂಸ್ ಮಾಡ್ಕೊಂಡು ಜೀವನ ಪೂರ್ತಿ ಕಳ್ಬಿಡೋರು ಆಯ್ತಾ. ಸರ್ ಎಂ ವಿಶ್ವೇಶ್ವರಯ್ಯನ ವ್ಯಕ್ತಿ ಕರ್ನಾಟಕದಲ್ಲಿ ಹುಟ್ಟಿದ ಅಂತ ಜನಗಳಿಗೆ ನೆನಪೇ ಆಗ್ತಾ ಇರಲಿಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ನೀವು ನೋಡ್ತಾ ಇರ್ತೀರ, ಮಕ್ಕಳೇನಾದ್ರು ನೋಡ್ತಾ ಇರೋ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ್ದ್ರಲ್ಲಿ ಸ್ಕಿಲ್ ಇದೆ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಆಯ್ತಾ, ಅದನ್ನ ನರ್ಚರ್ ಮಾಡಿ, ಅದೊಂದೇ ಫೀಲ್ಡಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಮುಂದೊಂದು ದಿನ ನೀವು ಸೂಪರ್ ಸ್ಟಾರ್ ಆಗ್ತೀರ ಆಯ್ತಾ. ಅಪ್ಪ ಹೇಳಿದ್ರು, ಅಮ್ಮ ಹೇಳಿದ್ರು ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಅದು ಅವರಿಷ್ಟ, ಅವರಾಗ್ಲಿ. ನಿಮ್ಗೇನೋ ಇಂಟ್ರೆಸ್ಟ್ ಇರುತ್ತೆ, ಜರ್ನಲಿಸ್ಟ್ ಆಗ್ಬೇಕು ಅಂತ ಏನೋ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಜಸ್ಟ್ ಇದು ಎಕ್ಸಾಮ್ ಅಲ್ಲ, 5ನೇ ಕ್ಲಾಸಲ್ಲಿ ಒಂದು ಇದು ಏನು ಎಕ್ಸಾಮ್ ನಡೀತೆ, ಜಸ್ಟ್ ಅಟೆಂಡ್ ಮಾಡಿ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್
ಪ್ಯಾಸೇಜ್ ಓದೋದು, ಆಯಿತಾ, ಮ್ಯಾಥ್ಸಲ್ಲಿ ಅರ್ಥ ಮಾಡ್ಕೊಳ್ಳೋದು, ಬೇಸಿಕ್ ಮ್ಯಾಥಮೆಟಿಕ್ಸ್ ಅರ್ಥ ಮಾಡ್ಕೊಳ್ಳೋದು, ಇಂಟೆಲಿಜೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ನಿಮ್ಗೇನಾರ ಬೇರೆ ಸ್ವಿಮ್ಮಿಂಗ್ ಆಗಬೇಕು, ಸ್ವಿಮ್ಮರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಆ ಥರ ಇದ್ದರೆ ಅದ್ರ ಬಗ್ಗೆ ಗಮನ ಕೊಡಿ. ಅಪ್ಪ ಅಮ್ಮಂಗೆ ಡಾಕ್ಟರ್ ಇಂಜಿನಿಯರ್ಸ್ ಆಗಬೇಕು ಅಂದರೆ ಅವ್ರು ಇನ್ನೂ ಟೈಮ್ ಇರುತ್ತೆ, ಬೇಕಾದ್ರೆ ಈಗಲೂ ಟ್ರೈ ಮಾಡಿ ಎಕ್ಸಾಮ್ ಬರೆದು ಅವ್ರು ಆಗ್ಬೋದು. UPSC ಆಗೋಕ್ಕಾಗಲ್ಲ, ಟೈಮ್ ಇರೋಗಿರುತ್ತೆ. ಅದೇ ಕೆಲವೊಂದು ಪೇರೆಂಟ್ಗೆ ಟೈಮ್ ಇರುತ್ತೆ, ಬೇಕಾದ್ರೆ ಅವ್ರು ಆಗಲಿ. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಲೈಫಲ್ಲಿ ಅದನ್ನು ಫಾಲೋ ಮಾಡಿ, ಆಯಿತಾ. ಜಸ್ಟ್ ಫಾಲೋ ಯುವರ್ ಇನ್ಸ್ಟಿಂಕ್ಟ್. ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತಾ ಇರೋದು ಅದನ್ನು ಫಾಲೋ ಮಾಡಿ. ನಿಮ್ಮ ಹೃದಯ ಏನು ಕೇಳುತ್ತೆ ಅದನ್ನು ಕೇಳಿ, ಆಯಿತಾ. ಫಾರ್ ಎಕ್ಸಾಂಪಲ್, ನಾನೇ 12 ವರ್ಷದಲ್ಲಿ 12 ಸಂಸ್ಥೆನ ಚೇಂಜ್ ಮಾಡಿದ್ದೀನಿ, 5-6 ಕನ್ಸ್ಟ್ರಕ್ಷನ್ನ ಕಂಪ್ನಿನ ಚೇಂಜ್ ಮಾಡಿದ್ದೀನಿ, 5-6 ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಾ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದೆ, 5-6 ಯೂನಿವರ್ಸಿಟಿ ಬದಲಾಯಿಸ್ಬಿಟ್ಟಿದ್ದೀನಿ. 12 ವರ್ಷದಲ್ಲಿ 12 ಡಿಫ್ರೆಂಟ್ ಕಂಪ್ನಿ ಮತ್ತು ಯೂನಿವರ್ಸಿಟಿಗಳನ್ನ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಯಾವುದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಬರಲೇ ಇಲ್ಲ. ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ನ, ಒಂದು ಸಲ ನನಗೆ ಆ ಕಂಪ್ನಿಯಲ್ಲಿ ಕಲಿಯೋದು ಏನೂ ಇಲ್ಲ, ಮುಗೀತು ಅಂತ ಅಂದ ತಕ್ಷಣ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ತಾ ಇದೆ. ಅದೇ ರೀತಿ 5-6 ಕಂಪ್ನಿ ಚೇಂಜ್ ಮಾಡಿದೆ. ಅದಾದಮೇಲೆ M.Tech ಮಾಡಿದೆ, ರ್ಯಾಂಕ್ ಬಂದ್ಬಿಡ್ತು. ಅದೇ ಖುಷಿಲಿ PhD ಹೋಗಿ ಜಾಯ್ನ್ ಆಗಿಬಿಟ್ಟೆ, ಆಯಿತಾ. ಆಗಲೂ ಅಷ್ಟೇ ಒಂದು 5-6 ಯೂನಿವರ್ಸಿಟಿ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಒಂದು ಯೂನಿವರ್ಸಿಟಿಲಿ ಇನ್ನು ಮುಂದೆ ಕೊಡ್ತಾರೆ ಸಬ್ಜೆಕ್ಟು, ಕಲಿಯೋದೇನು ಇಲ್ಲ ಅಂದ ತಕ್ಷಣ ಅದನ್ನು ಚೇಂಜ್ ಮಾಡ್ತೀನಿ. ಎಲ್ಲ ಬಿಟ್ಬಿಟ್ಟು ಸ್ವಂತ ಕೋಚಿಂಗ್ ಸೆಂಟರ್ ರನ್ ಮಾಡ್ತಾಯಿದ್ದೀನಿ, ಸ್ವಂತ ಕೋಚಿಂಗ್ ಸೆಂಟ್ರು. ಸೊ ನಾನು ಒಬ್ಬನೇ ಉದ್ಧಾರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ನಾನು ಒಬ್ಬನೇ ನೀಲಗಿರಿ ಮರ ಥರ ಬೆಳ್ಕೊಂಡು ಹೋದ್ರೆ ಯಾರಿಗೂ ಪ್ರಯೋಜನ ಇಲ್ಲ. ಸೊ ನನ್ನಂಥವ್ರನ್ನ 100 ಜನನ ಸೃಷ್ಟಿ ಮಾಡಬೇಕು. ಈಗ 100 ಜನ ಅನ್ನೋದಕ್ಕಿಂತ ಅದು ಯಾಕೋ ನನ್ನ ಏನದು ಏಮು ತುಂಬ ಚಿಕ್ಕದು ಅಂತ ಅನಿಸ್ಬಿಡ್ತು. 29,340 ಜನ ಸೃಷ್ಟಿ ಮಾಡಬೇಕು. ಪ್ರತಿಯೊಂದು ಹಳ್ಳಿಲೂ ಒಂದು ನವೋದಯ ಕೋಚಿಂಗ್ ಸೆಂಟ್ರು ಇನ್ ದ ಸೆನ್ಸ್ ಕ್ವಾಲಿಟಿ, ಮಕ್ಕಳು ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ 29,340 ಹಳ್ಳಿಗಳಲ್ಲೂ ನನ್ನಂಥ ಒಬ್ಬೊಬ್ಬರನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಗುರಿಯೊಂದಿಗೆ ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ, ಆಯಿತಾ. ನೀವು ನೋಡಿ, ನಿಮಗೆ ಮನಸ್ಸಲ್ಲಿ ಮನಸ್ಸು ಏನು ಕೇಳುತ್ತೆ ಅದನ್ನು ಫಾಲೋ ಮಾಡಿ. ಯಾರ ಮಾತು ಕೇಳಬೇಡಿ, ನನ್ನ ಮಾತು ಕೇಳೋಕೆ ಹೋಗ್ಬೇಡಿ, ಯಾರ ಮಾತು ಕೇಳಬೇಡಿ. ಹೃದಯ ಏನು ಕೇಳ್ತಾರೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ, ಆಯಿತಾ. ಈ ಮ್ಯಾರಿ ಕಾಮ್ ಇವರೇ ನಮ್ಗೆ ಎಕ್ಸಾಂಪಲ್, ಆಯಿತಾ. ಅವ್ರ ಮನಸ್ಸನ್ನು ಅವ್ರು ಫಾಲೋ ಮಾಡೋದಕ್ಕೆ ಅವರು ನಮಗೆಲ್ಲ ಗೊತ್ತಾಗ್ತದೆ. ಮ್ಯಾರಿ ಕಾಮ್ ಅನ್ನೋ ಹೆಸರು ಕೇಳಿಸ್ತದೆ. ಇಲ್ಲ ಅಂದರೆ ಎಲ್ಲೋ ಒಂದು ಅಡುಗೆ ಮನೆಯಲ್ಲೋ ಏನೋ ಒಂದು ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಇರ್ತಾ ಇದ್ರು, ಪ್ರಪಂಚಕ್ಕೆ ಗೊತ್ತೇ ಆಗ್ತಾ ಇರಲಿಲ್ಲ, ಆಯಿತಾ. ಅದೇ ರೀತಿ ಶಿಖರ್ ಧವನ್ ಅವರು ಅಷ್ಟೇ. ಅವರೇನಾರ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಅಂತ ಇದ್ದಿದ್ರೆ ಅದು ಯಾವ ಕಂಪ್ನಿಲಿ ಕೆಲಸ ಮಾಡ್ತಾರೋ ಗೊತ್ತಾಗ, ಅದು ಯಾವ ಇಂಜಿನಿಯರ್ ಕೆಲಸ ಮಾಡ್ತಾರೋ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಇಂಟ್ರೆಸ್ಟ್ ಇದೆ, ಅದಕ್ಕೆ ಆ ರೀತಿ ಆಗಿದ್ದಾರೆ, ಆಯಿತಾ. ಅದೇ ರೀತಿ ನೋಡಿ, ರಾಣಿ ರಾಮ್ಪಾಲ್ ಅಂತ, ರಾಣಿ ರಾಮ್ಪಾಲು ಅವರು ಹಾಕಿಲ್ ಫೇಮಸ್. ಆ ಹುಡುಗಿ ರಾಣಿ ರಾಮ್ಪಾಲ್ ಹಾಕಿ, ಇವರೆಲ್ಲ ಅವ್ರ ಮನಸ್ಸಿನ ಮಾತು ಕೇಳಿದ್ದಾರೆ, ಆಯಿತಾ. ಇವರು ಹಾಕಿಲ್ ಫೇಮಸ್ಸು. ನೆಕ್ಸ್ಟು ದೀಪಾ ಕರ್ಮಾಕರ್. ಯಾವುದು ಸ್ಪೆಲ್ಲಿಂಗ್ ಕನ್ನಡದಲ್ಲಿ? ಇವರು ಒಂದೊಂದು ಥರ ಒಂದೊಂದು ಸ್ಪೆಲ್ಲಿಂಗ್ ಇರುತ್ತೆ. ಇಲ್ಲಿ ದೀಪಾ DIP ಅಂತ ಹಾಕಿರ್ತಾರೆ, ಕೆಲವೊಬ್ರು ಹಿಂಗೆ ಹಾಕಿರ್ತಾರೆ ದೀಪಾ ಅಂತ. ನಾವೆಲ್ಲ ಹಿಂಗೆ ಬರಿತೀವಿ, ನಾರ್ತ್ ಇಂಡಿಯಾದಲ್ಲಿ ಹಿಂಗೆ ಬರೀತಾರೆ, ಆಯಿತಾ. ದೀಪಾ ಕರ್ಮಾಕರ್ ಅಂತ ಅವರು ಜಿಮ್ನಾಸ್ಟಿಕ್ಕಲ್ಲಿ ಫೇಮಸ್ ಆಗಿದ್ದಾರೆ, ಜಿಮ್ನಾಸ್ಟಿಕ್ಕಲ್ಲಿ, ಆಯಿತಾ. ನೆಕ್ಸ್ಟು ಏನದು, ಸೈನಾ ನೆಹ್ವಾಲ್. ಅವರೆಲ್ಲರೂ ಗೊತ್ತಿದೆ ಸಾಮಾನ್ಯವಾಗಿ, ಇವರೆಲ್ಲ ಇತ್ತೀಚೆಗೆಲ್ಲ ಪ್ರತಿದಿನ ನ್ಯೂಸ್ ಪೇಪರ್ ಬರ್ತಾರೆ. ಸೈನಾ ನೆಹ್ವಾಲ್ ಇವರು ಬ್ಯಾಡ್ಮಿಂಟನ್, ಆಯಿತಾ. ಅದಕ್ಕೆ ಇವರೆಲ್ಲ ನೋಡಿ, ಇವರೆಲ್ಲ ಸೈನಾ ನೆಹ್ವಾಲ್, ದೀಪಾ ಕರ್ಮಾಕರು, ರಾಣಿ ರಾಮ್ಪಾಲು, ಮ್ಯಾರಿ ಕೋಮು, ಇವರೆಲ್ಲ ಅವ್ರ ಹೃದಯದ ಮಾತು ಕೇಳಿದರೆ ಅದಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದಾರೆ. ಅವರು ಭೂಮಿ ಮೇಲೆ ಬಂದು ಹೋಗಿದ್ದಾರೆ ಅನ್ನೋಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದೆ. ಅದೇ ರೀತಿ ನೀವು ಪ್ರಪಂಚದಲ್ಲಿ ಒಂದು ಗುರುತು ಬಿಟ್ಟು ಹೋಗಬೇಕು ಅಂದರೆ ನಿಮ್ಮ ಹೃದಯದ ಮಾತನ್ನು ಕೇಳಿ, ಆಯಿತಾ. ಕ್ವಶನ್ ನಂಬರ್ 23ಗೆ ಎಲ್ಲಪ್ಪ ಆನ್ಸರು? ಕ್ವಶನ್ ನಂಬರ್ 23ಗೆ ಆಪ್ಷನ್ನು ಎ. ಮುಂದೊಂದು ದಿನ ನಿಮ್ಮದು ಈ ಥರ ಬರಬೇಕು, ನಿಮ್ಮದು ಏನು ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ, ಜನರಲ್ ನಾಲೆಜಲ್ಲಿ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮ್ಮ ಹೆಸರು ಬರಬೇಕು. ಆ ರೀತಿ ಯಾವುದೋ ಒಂದು ಕೆಲಸ ಮಾಡಿ. ಸುಮ್ಮನೆ ಅದು ಯಾವುದೋ ಒಂದು ಡಿಗ್ರಿ ಮಾಡ್ಕೊಳ್ಳೋದು, ಯಾವುದೋ ಜೀವನ ಪೂರ್ತಿ ಯಾವುದೋ ಒಂದು ಗೌರ್ಮೆಂಟ್ ಜಾಬಿಗೆ ಸೇರ್ಕೊಬಿಟ್ಟು 35 ವರ್ಷ ಒಂದೇ ಕಡೆ ಊಟ ಹೊಡ್ಕೊಂಡು, ಅದಲ್ಲ. 300 ವರ್ಷ ನಾವೇನಾದ್ರು ಬದುಕ್ತಾ ಇರಬೇಕಾದ್ರೆ ಆ ರೀತಿ ಯೋಚನೆ ಮಾಡ್ಬೋದು. ಯಾವುದೋ ಒಂದು ಕಡೆ ಇದು 300 ವರ್ಷ ಬದುಕ್ತಾರೆ, ಇರೋದೇ 35 ವರ್ಷ ನಮ್ಮ ಕರಿಯರಲ್ಲಿ ಒಂದು ಕಡೆ ಊಟ ಹೊಡ್ಕೊಂಡು ಬದುಕೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ನಾವು ಸರ್ಕಸ್ ಮಾಡ್ತಾ ಇರೋದು. ನೀವಷ್ಟೇ ಮಕ್ಕಳು, ನಿಮ್ಮ ಮನಸ್ಸು ಏನು ಕೇಳುತ್ತೆ ಅದನ್ನು ಕಿವಿ ಕೊಟ್ಟು ಫಾಲೋ ಮಾಡಿ, ಒಂದಲ್ಲ ಒಂದಿನ ಸೂಪರ್ ಸ್ಟಾರ್ಗಳಾಗ್ತಾರೆ. ಪ್ರತಿಯೊಬ್ಬರು ಸೂಪರ್ ಸ್ಟಾರ್ಗಳಾಗಿ ನಿಮ್ಮ ಇದರಲ್ಲಿ ಫೀಲ್ಡಲ್ಲಿ ಪ್ರತಿಯೊಬ್ಬರು ಸೂಪರ್ ಸ್ಟಾರ್. ಜಸ್ಟ್ ಹೃದಯ ಮಾತು ಕೇಳಿ ನೀವು,
ಆಯ್ತಾ. ಕ್ವಶನ್ ನಂಬರ್ 23ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ಟೈ ನೆಕ್ ಅಂತ ಕೊಟ್ಟಿದ್ದಾರೆ. ಟೈನ ಕುತ್ತಿಗೆ ಇಟ್ಕೋತೀವಿ ಆಯ್ತಾ. ಅದೇ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಆಪ್ಷನ್? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಆಪ್ಷನ್ ಎ ಬರುತ್ತೆ. ಹ್ಯಾಟ್, HAT ಹ್ಯಾಟ್, ಹೆಡ್ ಆಯ್ತಾ. ಟೋಪಿನ ತಲೆಗೆ ಹಾಕೋತೀವಿ ಆಯ್ತಾ. ಟೋಪಿನ ತಲೆಗೆ ಹಾಕೋತೀವಿ ಆಯ್ತಾ. ಮಿಕ್ಕಿದ ಯಾವುದು ಕರೆಕ್ಟ್ ಆಪ್ಷನ್ ಆಗಲ್ಲ. ಯಾವುದು ಶೂ ಸಾಕ್ಸ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಲೇಸು ಹತ್ತಿ ಅಂತ ಕೊಟ್ಟಿದ್ದಾರೆ. ಶರ್ಟು ಕಾಲುಗಳು ಅಂತ ಕೊಟ್ಟಿದ್ದಾರೆ. ಅದು ಯಾವುದೋ ಎಲ್ಲ ಮಿಸ್ ಮ್ಯಾಚ್. ಸೊ ಕ್ವಶನ್ ನಂಬರ್ 24ಗೆ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ ಲೋಟಸ್ ಫ್ಲವರ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕಮಲ ಹೂವು ಅಂತ ಕೊಟ್ಟಿದ್ದಾರೆ. ಸೇಮ್ ಸಿಮಿಲರ್ ಪ್ಯಾಟರ್ನ್ ಯಾವುದಿದೆ ಫೈಂಡ್ ಔಟ್ ಮಾಡಿ. ಅಲ್ಲೇನೋ ಆಪ್ಷನ್ ಬಿ ಬರುತ್ತೆ ಆಯ್ತಾ. ನೀವು ನೋಡಿದ್ರೆ PEACOCK ಪೀಕಾಕು ಬರ್ಡ್ ಆಗುತ್ತೆ ಆಯ್ತಾ. ನವಿಲು ಪಕ್ಷಿ ಅಂತ ಕರೀತಾರೆ. ನವಿಲು ಪಕ್ಷಿ ಅಂತ ಕರೀತಾರೆ. ಮಿಕ್ಕದ ಯಾವುದು ಮ್ಯಾಚ್ ಆಗಲ್ಲ. ರ್ಯಾಬಿಟ್ ವೈಟ್ ಅಂತೆ ಆಗಲ್ಲ. ಕಾಗೆ ನೋಣ ಅಂತೆ ಎಲ್ಲ ಮಿಸ್ ಮ್ಯಾಚ್. ಕೃಷ್ಣ ಕಪ್ಪು ಸುಮ್ಮನೆ ಏನೇನೋ ಕೊಟ್ಟಿದ್ದಾರೆ ಆಯ್ತಾ. ಕ್ವಶನ್ ನಂಬರ್ 25ಗೆ ಆಪ್ಷನ್ ಬಿ ಆಗಿರುತ್ತೆ.